ಆಯ್ತಾ ಲೈಟ್ ಇದೆಯಲ್ಲ ಲೈಟ್ ಇದೆ ಇದಾವೆ ಸುರೇಶ್ವರೋನು ಗೃಹಾದು ಜ್ಞಾನ ಎಷ್ಟೋ ವಿಕಾರ ವೈವೇಚಿ ಇವ ಅದ ಚೋಳ ಆಗ್ಬೇಕಾ ಸರ್ವವಾದ್ಯ ವಿರೋಧಿ ಅದ ಚೋಳ 68 ಪೂರ್ಣ ವಿಶೇಷಂ ತಸ್ಮಾ ಪೂರ್ಣ ವಿದ್ಯೆಯ ಅಲ್ಲಿ ಆಗ್ಬೇಕಾ ಪೂರ್ಣಂ ನಿಶ್ಚೇಯಂ ತಸ್ಮಾತ್ पूर्णं निश्चेयसं तस्मात् तदपूर्णमविद्यया आभासते मृषीवातो यथा भूतात्मविद्यया प्रध्वस्तायाम विद्यायां पूर्णमेवावशिष्यते पूर्णं निश्चेयसं तस्मात् तद् अपूर्णम् अविद्यया आभासते तथा एव अतः यथा भूतात्मविद्यया प्रध्वस्तायाम् अविद्यायां पूर्णम् एव अवशिष्यते ಇದೆ पूर्णमेव निश्चेयसं तस्मात् ज्ञानात् पूर्णमेव निश्चेयसं अविद्यೆಯ ಅಪೂರ್ಣಂ ಜ್ಞಾನದಿಂದ ಪೂರ್ಣವಾದ ನಿಶ್ಚಯ ಉಂಟಾಗುತ್ತದೆ ಅವಿದ್ಯೆಯಿಂದ ಅಪೂರ್ಣವಾಗಿ ಆಭಾಸತೆ ಅಪೂರ್ಣಯ ಆಭಾಸತೆ ಇದೆ ಮುಂದಿನ ಶ್ಲೋಕ ಒಂದು ಪದ ಸಾಮಾನ್ಯವಾಗಿ ವಾರ್ತೆಗಳು ಹಾಗೆ ಪೂರ್ವಾರ್ಧದಲ್ಲಿ ಉತ್ತರಾರ್ಧದ ಒಂದು ಶ್ಲೋಕ ಹಿಂದೆ ಕನ್ವಯ ಆಗುತ್ತೆ ಪ್ರತಿ ಶ್ಲೋಕ ಬಲಮಟ್ಟಿ 180 ಒಂದೊಂದು ಶ್ಲೋಕದಲ್ಲಿ ಆಯಾ ಇದಕ್ಕೆ ಇದಾಗುತ್ತೆ ಮುಂದಿನ ಶ್ಲೋಕದ ಅಂದ್ರೆ ಮುಂದಿನ ಪಾದ ಪೂರ್ವಾರ್ಧ ಉತ್ತರಾರ್ಧ ಇದೆಯಲ್ಲ ಉತ್ತರಾರ್ಧದ ತಸ್ಮಾತ್ ಜ್ಞಾನಾತು ಪೂರ್ಣಂ ವಿಶೇಷಂ ಭವತಿ ಆ ಆತ್ಮಜ್ಞಾನದಿಂದ ಪೂರ್ಣವಾದ ವಿಶೇಷ ಉಂಟಾಗುತ್ತದೆ ಅದು ಅಪೂರ್ಣ ಅನ್ನೋದು ಅವಿದ್ಯೆಯ ಆಭಾಸತೆ ಅಪೂರ್ಣವಾಗಿ ಯಾಕೆ ತೋರ್ತಾ ಇದೆ ಅವಿದ್ಯೆಯಿಂದ ಅಪೂರ್ಣವಾಗಿ ತೋರುತ್ತೆ ಅದು ಮೃಷೈವ ಅದು ಸುಳ್ಳೆ ಅತಃ ಅದರಿಂದ ಯಥಾಭೂತಾತ್ಮ ವಿದ್ಯೆಯಿಂದ ಅವಿದ್ಯಾಯಾಂ ಪ್ರಧ್ವಸ್ತಾಯಾಂ ಸತ್ಯಾಂ ಪೂರ್ಣಮೇವ ಅವಶಿಷ್ಯತೆ ಯಥಾಭೂತಾತ್ಮ ವಿದ್ಯೆಯಿಂದ ಇದ್ದದ್ದಿದ್ದಾಗಿರೋ ಕಟ್ಕೊಳ್ಳೋದ್ರಿಂದ ಪೂರ್ಣವಾಗಿ ಉಳಿತಾನೆ ಪೂರ್ಣವಾದ ಪೂರ್ಣವಿದಂ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಎಲ್ಲಿಂದ ಎಲ್ಲಿಗೆ ಹೇಳ್ಕೊಂಡ್ಬಿಟ್ರೆ ಅಲ್ಲಿ ಮುಂದೆ ಬರುತ್ತೆ ಈ ಮಂತ್ರ ಅಲ್ಲಿ ವ್ಯಾಖ್ಯಾನ ಮಾಡ್ಬೋದು ಯಾಕೆ ಇಲ್ಲಿಗೆ ಕೊಟ್ಟೋಗೋದಿಲ್ಲ ಬರ್ಕೊಳ್ಳಿ ತಸ್ಮಾತ್ ಅಜ್ಞಾನ ಆ ಅಜ್ಞಾನದಿಂದ ತಸ್ಮಾತ್ ಜ್ಞಾನ ತಪ್ಪಿಬಿಟ್ಟೆ ಆ ಜ್ಞಾನದಿಂದ ಆ ಜ್ಞಾನ ಪೂರ್ಣವಾದ ನಿಶ್ಚೇಷ ಉಂಟಾಗುತ್ತದೆ ತಸ್ಮಾತ್ ಜ್ಞಾನಾತ್ ಪೂರ್ಣವಾದ ಜ್ಞಾನ ನಿಶ್ಚೇಷವೂ ಉಂಟಾಗುತ್ತದೆ ನಿಶ್ಚೇಷನ ಮೋಕ್ಷ ಪೂರ್ಣಂ ಬ್ರಹ್ಮ ತದೇವ ನಿಶ್ಚೇಷಂ ಮಾಡಿದ್ದಾರೆ ಪೂರ್ಣ ಬ್ರಹ್ಮ ನಿಶ್ಚೇಷ ಯಾಕೆ ಹೇಳ್ಬೇಕು ಪೂರ್ಣ ಬ್ರಹ್ಮ ಪೂರ್ಣವಾದ ಬ್ರಹ್ಮವೇ ಮೋಕ್ಷ ಸ್ವರೂಪ ತಸ್ಮಾತ್ ಮಾಡಬೇಕು ಹೇತು ಸೇವಬೇಕು ಆದ್ದರಿಂದ ಪೂರ್ಣವಾದ ಬ್ರಹ್ಮವೇ ನಿಷೇಧವೂ ಮಾಡಬೇಕು ತಸ್ಮಾತ್ ಜ್ಞಾನ ಮಾಡೋ ಹೋಗುವ ಮಾಡಿ ಆದ್ದರಿಂದ ಪೂರ್ಣವಾದ ಮುಂದಕ್ಕೆ ಮುಂದಕ್ಕೆ ಹಿಂದಕ್ಕೆ ಆದ್ದರಿಂದ ಪೂರ್ಣವಾದ ಬ್ರಹ್ಮವೇ ನಿಶ್ಚೇಧವೂ ಮಾಡ್ಕೋಬೇಕು
ಅವಿದ್ಯೆಯ ತತ್ ಅಪೂರ್ಣಂ ಇವ ಅವಭಾಸತೆ. ಈಗ ತಸ್ಮಾ ಶಬ್ದಕ್ಕೆ ಅರ್ಥ ಬರೀಲೇ ಇಲ್ಲ. ಎಲ್ಲಿ ನಮ್ಗೆ ಸಂಶಯವೋ ಎಲ್ರು ಅವ್ರಿಗೂ ಅಲ್ಲೇ ಸಂಶಯ ಇರುತ್ತೆ. ಆದ್ದರಿಂದ ಪೂರ್ಣವಾದ ಬ್ರಹ್ಮವೇ ನಿಶ್ಚಯಿಸವೋ ಆ ಬ್ರಹ್ಮವು ಹಿಂದಿ ಕನ್ಯೆ ಮಾಡ್ಕೋಬಹುದು ಅವರೇ. ಹೃದಯವೇಮ ವಿದ್ಯೇವ ಸರ್ವ ಸಂಪಾದಯಿಷ್ಯತಿ ಅಲ್ಲಿಗೆ. ಆದ್ದರಿಂದ ಒಟ್ಟಿನಲ್ಲಿ ಆ ಹಿಂದಿನ ವಿಚಾರ ಹಾಗೆ ಈ ತೋರಿಸ್ಬೇಕು. ಇವನ ವ್ಯಾಖ್ಯಾನಕಾರ ಮಾಡಿಲ್ಲ, ಅದಕ್ಕೆ ಹೇಳ್ತಾ ಇರೋದು. ಆ ಅವಿದ್ಯೆಯಿಂದ ಅದು ಅಪೂರ್ಣವಾಗಿ ತೋರುತ್ತದೆ. ಅದನ್ನ ಆ ಬ್ರಹ್ಮವು ಸುಳ್ಳಾಗಿಯೇ, ಆ ಬ್ರಹ್ಮವು ಅವಿದ್ಯೆಯಿಂದ ಸುಳ್ಳಾಗಿಯೇ ಅಪೂರ್ಣವಾಗಿ ತೋರ್ಬೇಕು. ಸುಳ್ಳಾಗಿ ಅಪೂರ್ಣವಾಗಿ ತೋರುತ್ತದೆ. ಆದ್ದರಿಂದ ಇದ್ದದ್ದಿದ್ದಾಗಿರುವ ಆತ್ಮವಿದ್ಯೆಯಿಂದ, ಆತ್ಮಜ್ಞಾನ ಇಲ್ಲ, ಇದ್ದದ್ದಿದ್ದಾಗಿರುವ ಆತ್ಮ, ಆ ಆತ್ಮನ ಜ್ಞಾನ, ಆ ಜ್ಞಾನದಿಂದ ಅವಿದ್ಯೆಯು ನಾಶವಾಗಲಾಗಿ, ಹೋಗಲಾಗಿ, ಕಳೆಯಲಾಗಿ ಯಥಾತ್ಮವಿದ್ಯಾಯ ಪೂರ್ಣವಾಗಿಯೇ ಉಳಿಯುತ್ತಾನೆ. ನಮ್ಮ ಅಣ್ಣ ಅಂತೂ ತುಂಬಾ ಬೈತಾನೆ. ಯಾಕೆ ಪುರಾಣ ಬರೀತಾನೆ, ಪ್ರಕೃತಿಗೆ ಎಷ್ಟು ಬೇಕು ಅಷ್ಟು ಬರೆಯಲ್ಲ, ತನಗೆ ಗೊತ್ತಿರೋದೆಲ್ಲ ತುಂಬ್ತಾನೆ, ಅಸಂಬದ್ಧ ಫಲಾಪಿಂದಾನೆ. ಎಷ್ಟು ಬೇಕು ಇಷ್ಟೆಲ್ಲ ಅಷ್ಟೊಳಗೆ ಒಂದು ಇರಲ್ಲ. ಇವನೇ ಇದು ಹಾಕೊಂಡು ಹಂಗಲ್ಲ. ಈ ಶ್ಲೋಕವು ಈ ಆಕ್ಷೇಪಕ್ಕೆ ನೀರು ಹಾಕೊಂಡ್ಬಾರ್ದು. ಆ ಆಕ್ಷೇಪ ಅವ್ರು ಹೇಳೇ ಇಲ್ಲ. ಇದೋ ಮೂರು ಕಾಪಾಡು, ಇದನ್ನು ವಿಷಯ ಮಾಡಿ ಅಂತಾರೆ. ಆಯ್ತನಾ? ಆದ್ದರಿಂದ ಯಥಾಭೂತವಾದ ಇದ್ದದ್ದಿದ್ದಾಗಿರುವ ಆತ್ಮವಿದ್ಯೆಯಿಂದ ಅವಿದ್ಯೆಯು ಹೋಗಲಾಗಿ ಕುಳಿನಾಗಿ ಉಳಿಯುತ್ತಾನೆ. ಫಿನಿಶ್. 69 ಆಯ್ತು. 96. ಇಷ್ಟು. ಈ ಶ್ಲೋಕ ಸಂಖ್ಯೆ ಇದೆಯಲ್ಲ, ನನ್ನ ಸ್ವಾಮಿಗಳು ಮಾಡ್ಕೊಂಡ್ರೆ ಕ್ರಮ ಬೇರೆ. ಉಪದೇಶಾಸ್ತ್ರ ಇತ್ಯಾದಿಗಳಲ್ಲಿ ಬೇರೆ ಕಡೆ ಪ್ರಿಂಟ್ ಆಗಿರೋ ಉಪದೇಶಾಸ್ತ್ರ ಸಂಖ್ಯೆಗೆ ಬೇರೆ. ಸ್ವಾಮಿಗಳು ಅರ್ಥಪ್ರಧಾನ ಹೊಡ್ಕೊಂಡ್ಬಿಟ್ಟಿದ್ದಾರೆ. ಹೇಗೆ ಇಲ್ಲಿ ಇವ್ರಿಗೆ ಓಡ್ಕೊಂಡ್ರೆ ಕ್ರಮೇ ಬೇರೆ, ಇನ್ನೊಬ್ರು ಓಡ್ಕೊಂಡ್ಬಿಡ್ರೆ. ನಮ್ಮ ಸ್ವಾಮಿಗಳು ಆಗಿದ್ರೆ ಅವ್ರು ಬೇರೆ ರೀತಿ ಹೊಡ್ಕೊಳ್ಳೋರು, ಇನ್ನೊಂದು ರೀತಿ ಹೊಡ್ಕೊಳ್ಳೋರು. ಅವ್ರಿಗೆ ಇಲ್ಲಿ ಹೊಡ್ಕೊಂಡ್ರೆ ಕರೆಕ್ಟ್ ಆಗತ್ತೆ ಅವ್ರಿಗೆ ಅನ್ಸುತ್ತೆ. ಇನ್ನೊಬ್ರು ಇಲ್ಲ ಇಲ್ಲಿ ಹೊಡ್ಕೊಂಡ್ರೆ ಕರೆಕ್ಟ್ ಆಗ. ಮತ್ತೆ ಇದ್ರಲ್ಲಿ ತೀರ್ಮಾನ ಮಾಡೋರು ಯಾರು ಇಲ್ಲ. ಅವ್ರ ಮುಗಿದೇರಿಗೆ ಅವರು ಸರಿ. ಮುಂದೆ ಹೋಗೋಣ. ಸ್ವಾಮಿ ಅಡ್ಡಿ ಮಾಡಿದೆ. ಅನರ್ಥಕೋ ಭಜಿಸ್ತಸ್ಮಾತ್ ಸರ್ವೋ ನಿಶ್ಚಯ ಸಂಪ್ರತಿ ಇತ್ಯೇತನ್ ನ್ಯಾಯದ ಸಿದ್ಧಂ ಯತ್ಪ್ರಾಕ್ ಚೋದಿತಂ ತ್ವಯಾ ಯತ್ತು ಪ್ರಾಕ್ ಚೋದಿತಂ ತ್ವಯಾ ಯತ್ತು ಪ್ರಾಕ್ ಅನರ್ಥಕೋ ವಿದಿಸ್ತಸ್ಮಾತ್ ಸರ್ವೋ ನಿಶ್ಚಯ ಸಂಪ್ರತಿ ಇತ್ಯೇತನ್ ನ್ಯಾಯದ ಸಿದ್ಧಂ ಯತ್ತು ಪ್ರಾಕ್ ಚೋದಿತಂ ತ್ವಯಾ ಅನರ್ಥಕಃ ವಿಧಿಃ ತಸ್ಮಾತ್ ಸರ್ವಃ ನಿಶ್ರೇಯಸಂ ಪ್ರತಿ ಇತಿ ಏತತ್ ನ್ಯಾಯತಃ ಸಿದ್ಧಂ ಯತ್ ತು ಪ್ರಾಗ್ ಚೋದಿತಂ ತ್ವಯಾ ತ್ವಯಾ ಯತ್ ಪ್ರಾಕ್ ಚೋದಿತಂ ಅಂತ ಅನ್ನು. ಹಾಗೆ ಅಂದ್ರೆ ತಸ್ಮಾತ್ ಪುರಾ ತಗೊಳ್ಳಿ. ತಸ್ಮಾತ್ ಆದ್ದರಿಂದ ಸರ್ವೋ ವಿಧಿ ನಿಶ್ಚಯ ಸಂಪ್ರತಿ ಅನರ್ಥಕಮೇವ. ಎಲ್ಲಾ ವಿಧಿಯು ಇತಿಕರ್ತ ವಿಧಿಯು ಹೀಗೆ ಮಾಡಬೇಕು ಅನ್ನೋ ವಿಧಿಯು ಮೋಕ್ಷಕ್ಕೆ ದಂಡವೇ, ಮೋಕ್ಷಕ್ಕೆ ಬರೋದು, ಸ್ವರ್ಗಕ್ಕೆ ಬರ್ತಾಳೆ. ಸ್ವರ್ಗಕ್ಕೆ ಇದಕ್ಕೆ ವಿಧಿ ಎಲ್ಲವೂ ಮೋಕ್ಷಕ್ಕೆ ಪ್ರಯೋಜನ ಇಲ್ಲ. ಈ ವಿಚಾರವು ನ್ಯಾಯದಿಂದ ಸಿದ್ಧವಾಗಿದೆ. ಯಾವುದನ್ನು ನೀನು ಮೊದಲು ಆಕ್ಷೇಪಿಸಿದೆಯೋ ಆ ಆಕ್ಷೇಪಕ್ಕೆ ಇದು ಸಿದ್ಧವಾಯಿತು. ನ್ಯಾಯದಿಂದ ಇದು ಸಿದ್ಧವಾಯಿತು. ಇನ್ನು ಸರಿಯಲ್ಲ ಅಂತಾಯ್ತು. ಅಷ್ಟೇ. ಸರ್ವ ವಿಧಿ ನಿಶ್ಚಯ ಸಂಪತ್ತಿ ಅನರ್ಥಕ ಅಂತ ನೋಡಿ. ಎಲ್ಲಾ ವಿಧಿಯು ಇತಿಕರ್ತ ವಿಧಿಯು ಅಂತ ವಿಧಿ ಶಬ್ದಕ್ಕೆ ಎಲ್ಲ ಇತಿಕರ್ತ
ಎಲ್ಲ ವಿಷಯದಲ್ಲಿ ಎಲ್ಲ ಇತಿ ಕರ್ತವ್ಯತೆಯು ಇದುವರೆಗೆ ಹೇಳಿದ ಈ ರೀತಿ ಮಾಡಬೇಕು ಅನ್ನುವಂಥದ್ದೆಲ್ಲವೂ ಮೋಕ್ಷವನ್ನು ಕುರಿತು ಅದು ವ್ಯರ್ಥವೇ ಅನರ್ಥಕವೇ ಎಂಬುದಾಗಿ ನ್ಯಾಯದಿಂದ ಹೇಳುತ್ತಾ ಎಂಬುದಾಗಿ ಯಾವುದನ್ನು ನೀನು ಮೊದಲು ಮೊದಲು 94ನೇ ಶ್ಲೋಕದಲ್ಲಿ 94 ಯಾವುದನ್ನು ನೀನು ಹಿಂದೆ ಆಕ್ಷೇಪಿಸಿದೆಯೋ ಅದು ಸರಿಯಲ್ಲ ಎಂಬುದು ನ್ಯಾಯದಿಂದ ಸಿದ್ಧವಾಯಿತು ಅಂತ ಮಾಡ್ಕೋಬೇಕು. ಬದಲು ನೋಡಿದಾರ ಅಭಿಧಿ ಮುಂದಕ್ಕೆ ಇದೆಯಲ್ಲ ಅಭಿಧೀಯತೆ ಹೇಳ್ತಿದ್ದ ಇದ್ದಾರೆ. ಏನ್ ಮಾಡ್ಬೇಕಿಲ್ಲ ಅದೇನ್ ಬೇಕಿಲ್ಲ. ತತ್ರ ಆಮ್ನಾಯ ಮುಂದಕ್ಕೆ ಇಟ್ಕೊಂಡಿದ್ದಾರೆ ಅದನ್ನ. ತತ್ರ ಆಮ್ನಾಯ ವಿಧಾನ ಸಿಹಿ ಆಮ್ನಾಯ ಶಬ್ದ ಅಮ್ನಾಯಾಂಶ ವಿಧಾನದ ವಿದ್ಯುಕ್ತಿನ ಸತ್ಯಂ ಸಿದ್ಧಂ ಮುಂದಕ್ಕೆ ಹೋಗೋದು ಅದಾವುದು ಸಾರ್ ಹಿಸ್ ಓನ್ ಇಮ್ಯಾಜಿನೇಷನ್, ಅವನ ಸ್ವಂತ ಕಲ್ಪನೆ ಅದು. ಯಾವುದನ್ನು ನೀನು ಹೇಳಿದೆಯೋ ಅದು ಸರಿಯಲ್ಲ ಎಂಬುದು ಸಿದ್ಧವಾಯಿತು. ಅಲ್ಲ ನೀನು ಆಮ್ನಾಶ ಕ್ರಿಯಾರ್ಥತ್ವ ಹೇಳಿದೀವಲ್ಲ ಅದಕ್ಕೆ ಹೇಳ್ತೀವಿ ಕೇಳಿ ಇನ್ ಮುಂದಕ್ಕೆ. ಆಮ್ನಾಶ ಕ್ರಿಯಾರ್ಥತ್ವಾದಿತಿ ಅಸ್ಮಾಭಿರುಕ್ತಂ ಕಿಲ ಅತ್ರ ಅಭಿಧೀಯತೆ. ಅದು ಸೂತ್ರ ಅದು ಆಮ್ನಾಶ ಕ್ರಿಯಾರ್ಥತ್ವ ಅನರ್ಥಕ್ಕೆ ಮದರ್ಥಾನಾಂ ಪೂರ್ವಪಕ್ಷ ಸೂತ್ರ ಅಲ್ಲೋ ಮೀಮಾಂಸದಲ್ಲೋ ಸಿದ್ಧಾಂತ ಸೂತ್ರ ಅಲ್ಲ ಅದು. ಅದು ಅಷ್ಟಂಶ ಒಪ್ಕೊಂಡಿದ್ದಾರೆ ಸಿದ್ಧಾಂತಗೂ ಅದು ಅಷ್ಟಂಶ ಓಕೆ ಅಂಗೀಕಾರ. ಅದೇ ಪೂರ್ವಪಕ್ಷ ಅಷ್ಟೇ. ಕಾನೂನು ವಿಶೇಷ ಸ್ಥಾಪಕತ್ವ ಅರ್ಥವಾದ ವಾಕ್ಯ. சுடுங்க அங்கே இஷ்யூ போடுறீங்க இஷ்யூ சுதோஷ போனியா நகை போனியா கத்து போடுங்க உங்களே போனியா கொடுங்க உங்களுக்கு அது நீங்கள் ஆட்டோ ஆஸ்பத்திரியை கூட உண்டு உங்களோட ஆஸ்பத்திரிக்கு ஆஸ்பத்திரியை கொடுங்க பரவாயில்லடா அப்படி ஆஸ்பத்திரிக்கு போகன்றா நம்ம ஆஸ்பத்திரிக்கு கடைக்கு போக நான் பெட்ரோல் போயிருங்க எங்க எப்படிங்க பண்ணீங்க உழைக்கா ಗಾಡಿಗೂ ಹಿಂಗೆ 2 ಗಾಡಿಗೂ 500 ರೂಪಾಯಿ ಕೊಡ್ತಾನೆ 2 ಕೊಡಿ ಸರಿ. ಒರ್ನೊಳಗೆ ಹೊಡೆದಿದೆ ನಾನೇ ಎಲ್ಲ ಇದು ಡಿಸ್ಕೌಂಟ್ ಇಲ್ಲ ಅನ್ನೋದೆ ನಾನೇ ಎಲ್ಲರೂ ಡಿಸಿಷನ್ ನೋಡಿ ವರ್ಕ್ ಆಡಿಸಿದಾಗ ಅದು ಇಂಜಿನಿಯರ್ ಡಿಸಿಷನ್ ಆಗಿದೆ. ನಮ್ಮ ಬಡ್ಡಿ ಜಗಳ ಲೆಕ್ಕ ಇಲ್ಲ, ನೀವು ಹಾಕ್ಸಿಲ್ಲ. ನಿಮ್ಮದು ತುಂಬ ದುಡ್ಡಿದೆ, ನೀವು ಹಾಕಿದ ಲೆಕ್ಕ ಇಲ್ಲ, ನಾವು ಕಷ್ಟಪಟ್ಟು ಹಾಕ್ತಿದ್ದೀವಿ. ಹೆಂಗಿದ್ದಾರೆ ಅಂದ್ರೆ ಹಾಕೋಪತಿ ಹೌದಾ. ಆಮ್ನಾಯ ಕ್ರಿಯಾರ್ಥತ್ವ ಇತ್ಯತ್ರಾಭಿ ಆಮ್ನಾಯ ವೇದವು ಕ್ರಿಯೆಗೋಸ್ಕರ ಇರೋದ್ರಿಂದ ಎಂಬುದಾಗಿ ಹೇಳಿದ್ದೀವಲ್ಲ ಎಂದರೆ ಆ ವಿಷಯಕ್ಕೆ ಇವಾಗ ಹೇಳ್ತೀವಿ ಕೇಳಿ. ವೇದವೆಲ್ಲ ಕ್ರಿಯೆಗೋಸ್ಕರವಾಗಿದೆ. ವೇದವೆಲ್ಲ ಆಮ್ನಾಯನೇ ವೇದ, ವೇದವೆಲ್ಲ ಕ್ರಿಯೆಗೋಸ್ಕರವಾಗಿದೆ. ಕ್ರಿಯಾಪರವಾಗಿದೆ, ವಿಧಿಪರವಾಗಿದೆ.
ಅಂತ ನೀನು ಹಿಂದೆ ಹೇಳಿದ್ಯಲ್ಲ ಆ ವಿಷಯಕ್ಕೆ ಇನ್ನು ಮುಂದಕ್ಕೆ ಒಂದು ಬಸ್ಗಳ ಅದು ಆ ವಿಷಯಕ್ಕೆ ಹೇಳುತ್ತೇವೆ. ಅದು ಮುಗಿದು ತತ್ರ ಆಮ್ನಾಯಾಭಿಧಾನಸ್ಯ ಶ್ಯಾಮ್ನಾಯಾಂಶಾಭಿಧಾನತಃ ವಿದ್ಯುಕ್ತೀನಾಂ ಕ್ರಿಯಾರ್ಥತ್ವಂ ಸಿದ್ಧಂ ಹೇತುತಯೋಚ್ಯತೆ. ಬಯಸುಮಣೆ ಒಂದು ಬರವಣೆ ಸಮಯ ಅಲ್ಲಿದೆ. ಬ್ರಹ್ಮವಿದೆ ಲಕ್ಷ ಸಂಶಯವಲ್ಲ, ಬಹಳ ಕಷ್ಟ. ಅಲ್ಲಿ ಆಮ್ನಾಯಕ್ಕೆ ಅರ್ಥಾತ್ ನಾವು ಆ ಶ್ಲೋಕದಲ್ಲಿ ಆಮ್ನಾಯ ಅನ್ನೋ ಅಭಿಧಾನಕ್ಕೆ ಆಮ್ನಾಯದ ಒಂದು ಅಂಶ, ಒಂದು ಭಾಗ ತಗೋಬೇಕು. ಕರ್ಮಕಾಂಡ ಮಾತ್ರ ತಗೋಬೇಕು, ಆಮ್ನಾಯ ಪೂರ್ತಿ ವೇದ ತಗೋಬಾರ್ದು. ಒಂದು ಭಾಗ ಅಂತ ಹೇಳಿ ಅಭಿಧಾನ ಅಂತ ಹೇಳ್ತಾ ಇರೋದ್ರಿಂದ, ಒಂದು ಅಂಶ ಒಂದು ಭಾಗ ಎಂಬುದಾಗಿ ಹೇಳ್ತಾ ಇರೋದ್ರಿಂದ ವಿದ್ಯುಕ್ತಿನ ಕ್ರಿಯಾರ್ಥತ್ವ ವಿಧಿಯನ್ನು ಹೇಳುವ ಅಗ್ನಿಹೋತ್ರಮಾಸಾಭ್ಯಾಮ್ ಜೇತ ಅದಕ್ಕೆ ಕ್ರಿಯಾರ್ಥತ್ವ ತಗೋಬೇಕು. ಅದು ಅದು ಹೇತುತಯ ಸಿದ್ಧಂ ಉಚ್ಯತೆ. ಅದು ಹೇತು ಮೂಲಕವಾಗಿ ಸಿದ್ಧವಾಗಿರೋದನ್ನು ಹೇಳ್ತಾ ಇದೆ. ಹೇತುತಯ ಸಿದ್ಧಂ ಉಚ್ಯತೆ ಅಂತ ಅದು ಅದೆಲ್ಲ ಕ್ರಿಯಾರ್ಥವಾಗಿದೆ ಎನ್ನುವುದು ಅಲ್ಲ. ವಾಕ್ಯಗಳು ಕ್ರಿಯಾರ್ಥವಾಗಿದೆ ಎಂಬುದು ಹೇತು ಇರೋದ್ರಿಂದ ಅದು ಸಿದ್ಧವಾಗಿದೆ, ಅದನ್ನು ಹೇಳ್ತಾ ಇದ್ದಾರೆ. ಕರ್ಮಕಾಂಡ ಕರ್ಮಕಾಂಡ ಶ್ರುತ್ಯ ಉಚ್ಯತೆ ಇವನು ಮಾಡ್ಬೋದು. ಜೈಮಿನಿ ಹೇಳ್ತಾ ಇದ್ದಾರೆ, ಜೈಮಿನಿನ ಉಚ್ಯತೆ ಅಂತ ಮಾಡ್ಬೋದು, ಎರಡು ಮಾಡ್ಬೋದು. ಅದು ವಿದ್ಯುಕ್ತಿನ ಕ್ರಿಯಾರ್ಥತ್ವ ಸಿದ್ಧಂ ಇತ್ಯತಃ ಅದೇ ಹೇತುತಯ ಅದನ್ನೇ ಹೇತು ಕೊಟ್ಟು ಅದನ್ನು ಹೇಳ್ತಾ ಇದ್ದಾರೆ ಅಂತ ಜೈಮಿನಿ ಹೇಳ್ತಾ ಇದ್ದಾರೆ ಅಂತ ಅನ್ವಯ ಮಾಡ್ಬೋದು. ಕರ್ತೃ ಏನು ಹೇಳಿಲ್ಲ ಇಲ್ಲಿ ಶ್ಲೋಕದಲ್ಲಿ, ಕರ್ತೃ ಅವಿವಕ್ಷ ಬರ್ಕೊಳ್ಳಿ. ತತ್ರ ಅಂದ್ರೆ ಆಮ್ನಾಯ ಅನ್ನೋ ಜಾಗದಲ್ಲಿ ಯಾಕೆ ತುಂಬ ಸಂಖ್ಯಾ ಬಂದ್ಯಾ ನೀವು ಬುದ್ಧಿ ಆಗ್ತುಂಟೆ. ಆಮ್ನಾಯ ಅನ್ನುವ ಪದದಲ್ಲಿ ಆಮ್ನಾಯ ಎಂಬ ಹೆಸರಿಗೆ ಆಮ್ನಾಯ ಎಂಬ ಹೆಸರಿಗೆ ಆಮ್ನಾಯದ ವೇದದ ಅಂಶವಾದ ಕರ್ಮಕಾಂಡವನ್ನು ಹೇಳುತ್ತಿರುವುದರಿಂದ ಆಮ್ನಾಯ ಅಂದ್ರೆ ವೇದ. ಆಮ್ನಾಯ ಎಂಬ ಶಬ್ದಕ್ಕೆ ಆಮ್ನಾಯದ ಅಂಶವಾದ ವೇದದ ಭಾಗವಾದ ಕರ್ಮಕಾಂಡವನ್ನು ತೆಗೆದುಕೊಳ್ಳಬೇಕು. ಅದೇ ಮತ್ತೆ ಬುದ್ಧಿವಂತವರು ಆಮ್ನಾಯ ಎಂಬ ಮಾತಿನಿಂದ ಕರ್ಮಕಾಂಡವನ್ನ ಹೇಳುತ್ತಿರುವುದರಿಂದ ವಿಧಿಯನ್ನು ಆ ಕರ್ಮಕಾಂಡದ ವಿದ್ಯುಕ್ತಿಗಳಿಗೆ ಕ್ರಿಯಾರ್ಥತ್ವವು ಸಿದ್ಧವಾಗಿದೆ. ಅದನ್ನು ಹೇತು ಕೊಟ್ಟು ಹೇಳ್ತಾ ಇದ್ದಾರೆ. ಏನು ಹೇಳ್ತಾರೆ, ಎಲ್ಲಿ ಬರ್ಕೊಂಡ್ರಪ್ಪ? ಅಲ್ಲಿ ಆ ಕರ್ಮಕಾಂಡ ಹೇಳುವಂತಹ ವಿಧಿವಾಕ್ಯಗಳಿಗೆ ಕರ್ಮಕಾಂಡದ ಹೇಳುವ ವಿಧಿವಾಕ್ಯಗಳಿಗೆ ಕ್ರಿಯಾರ್ಥತ್ವವು ಸಿದ್ಧವಾಗಿದೆ. ಅದನ್ನೇ ಹೇತು ಕೊಟ್ಟು ಹೇಳಲಾಗುತ್ತದೆ. ಅದು ಅರ್ಥವಾದ ವಾಕ್ಯಗಳಿಗೆ ಹೇತು ಕೊಡ್ತಾರೆ. ಇದು ಕ್ರಿಯಾಪರವಾಗಿ ಸೋರೋಜಿ ಜತಿರೋಜಿಗೆ ರಜತಂ ಹಿರಣ್ಯಮ ದಕ್ಷಿಣ್ಯಮನ ಇದೀಗ ಅನ್ವಯ. ಉದಾತ್ತ ಅನ್ನೋ ವಾಕ್ಯಕ್ಕೆ ಅತ್ತ ಕಣ್ಣೀರು ಬೆಳ್ಳಿ ಆಯ್ತಲ್ಲ, ಆ ಬೆಳ್ಳಿಯನ್ನು ಪುನರಾಧಾನ ಕೊಡಬೇಡ, ಕೊಟ್ರೆ ನಿಮ್ಮ ಮನೆಯಲ್ಲಿ ಪುರಾಸ ಸಂವತ್ಸರ ಗೃಹ ಇರುವುದಂತೆ.
ಮನೇಲಿ ಅಳು ಕಾಣ್ತೀರಾ ಸಂವತ್ಸರಗಳಿಗೆ ಒಂದು ಅಳು ಬರುತ್ತೆ. ಆಯ್ತಾ? ಕರ್ಮಕಾಂಡವನ್ನೇ ಹೇಳೋದ್ರಿಂದಲೂ ಕರ್ಮಕಾಂಡ ಹೇಳುವಂತಹ ವಿದ್ಯುಕ್ತಿಗಳಿಗೆ ಕ್ರಿಯಾರ್ಥತ್ವವು ಸಿದ್ಧವಾಗಿದೆ. ಅದನ್ನೇ ಹೇತುವನ್ನು ಕೊಟ್ಟು ಹೇಳಲಾಗುತ್ತದೆ. ಹೇತುವನ್ನು ಯುಕ್ತಿಯನ್ನ ಕೊಟ್ಟು ಕ್ರಿಯಾ ಪ್ರಕಾರ ಕ್ರಿಯಾ ಪ್ರಕರಣ ಸ್ಥಾನ ವಿಧಿಶೇಷಾತ್ಮನಾಂ ಸದಾಂ ಅಚಸಾಮ ಕ್ರಿಯಾರ್ಥಾನಾಂ ಆನರ್ಥಾಖ್ಯಾಯ ತದ್ವಚಃ. ತದ್ವಚ ಒಂದೇ. ಸತ್ಯಂ ಜ್ಞಾನ ಬಂದ ಕಾಂತಕ್ಕೆ ಅಲ್ಲ. ಸೂರೋದಿ ವಾಯುರಿ ಕ್ಷೇಪಿಷ್ಠ ದೇವತಾ ಇತ್ಯಾದಿ ವಾಕ್ಯಗಳಿಗೆ ಅನರ್ಥಕ್ಕೆ ಬರಲ್ಲ ಬರುತ್ತಲ್ಲ ಅಂತ ಕೇಳಿದಕ್ಕೆ ಆ ವಾಕ್ಯ ಬಂದಿರೋದು. ನೋಡ್ಕೊಳ್ಳಿ, ಕ್ರಿಯಾ ಪ್ರಕರಣದಲ್ಲಿರುವ ವಿಧಿಶೇಷವಾಗಿದ್ದುಕೊಂಡಿರುವ ಕ್ರಿಯಾ ಪ್ರಕರಣ ವಿಧಿಶೇಷವಾಗಿದೆ. ಅದು ಕ್ರಿಯಾ ಪ್ರಕರಣದಲ್ಲಿರುವ ವಿಧಿಗೆ ಶೇಷವಾಗಿರುವ ಬ್ರಾಕೆಟ್ ಬೇಕಾದ್ರೆ ಸೋರೋದಿ ಇತ್ಯಾದಿ ವಾಕ್ಯಗಳಿಗೆ ಮಾತುಗಳಿಗೆ ಸೋರೋದಿ ಎಂಬ ಇದೇ ಮೊದಲಾದ ಅಕ್ರಿಯಾರ್ಥವಾದ ಮಾತುಗಳಿಗೆ ಮಕ್ಕಳೇ ಕ್ರಿಯೆಯನ್ನು ಹೇಳದೇ ಇದೇ ಮೊದಲಾದ ಕ್ರಿಯೆಯನ್ನು ಹೇಳದೇ ಇರುವ ಮಾತುಗಳಿಗೆ ಇದೇ ಮೊದಲಾಗಿ ಕ್ರಿಯೆಯನ್ನು ಹೇಳದೇ ಇರುವ ಮಾತುಗಳಿಗೆ ಅನರ್ಥಕ್ಯವನ್ನು ಹೇಳುವುದಕ್ಕಾಗಿ ಅನರ್ಥಕ್ಯವಾಗುತ್ತದೆಯಲ್ಲ ಎಂಬುದಾಗಿ ಹೇಳುವುದಕ್ಕಾಗಿ ಅಷ್ಟೇ. ಅನರ್ಥಕ್ಯ ವ್ಯರ್ಥವಾಗುವಿಕೆ ಬರುತ್ತದೆಯಲ್ಲ ಎಂದು ಹೇಳುವುದಕ್ಕಾಗಿ ಆ ಮಾತು. ಕಾಫಿಯ ಚಾಪೆಯ ಈ ಚಾಪೆಯ ಅಲ್ಲ, ಮಂದಲಿಗೆ ಕೊಟ್ಟು ಆಯ್ತಾ ಇಂಜುಷನ್ ಇತ್ತಾ ಆಮೇಲೆ ಗಣೇಶ ಇಲ್ಲ 15-20 ನಿಮಿಷ ಆಯ್ತದೆ. ಮೊದ್ಲು ಓರದೆ ಹಸಿದ್ರೆ ಮೊದ್ಲು ರಾಮಮೂರ್ತಿ ಅವ ಆಮೇಲೆ ಹಂಗಿತ್ಲೆ ಗುಟ್ಬಿಳಿಕೆ ನೀನ್ ಕನ್ನಡ ಆಯ್ತು ವರ್ಷ ಬರೇ ಬಾಂಗಾಯ್ತ್ಲೆ 3 ಗಂಟೆ ನಾ ಪಾತೆ ನಿಂತಿದೆ. ಅದು 3 ಗಂಟೆ ಕಾಲ ಪೂರ್ತಿ ಅದೇ ಆಡಿಯೋ ಈಗ ಕನ್ನಡ ನಾತನ ಶುರು ಆಟಿ ಹಿಂಗೆ ವಾಚನ ಅಲ್ಲ ಅನ್ನೋದು ಮುಡಿಯಲ್ಲಿ ಶುರು ಆದ ಗೆರ ಕನ್ನಡ ಮೇಲೆ ಪದ ಇದೆ ಹಿಂಗೆ ನಾ ಗೊತ್ತು ಶುರು ಬಿಡಿ ಹಂಗೆ ನಂಗೆ ಶುರು ಅನ್ನೋದು ನಾನ್ ಜಾತಿ ಗೊತ್ತಾಗ ಮಿಚ್ಚ ಅದನ್ನದೇ ಅನಿತು ಮುಡಿಯಿರಿ ಡಾ ಕನ್ನಡ ಡಾ ಅದು ಇನ್ನೊಂದು இன்ட்ரோடக்ஷன் சொல்லான்றாங்க. ஆச்சா அம்பிது ஒரு நிமிஷம் ஆயிராது இங்கன்னு பணம் இங்கிட் மட்டும் வர சொல்லுங்க. ಹಿಂಗಿ ಬರವಲ್ಲ ಹಿಂಗಿತ್ ಮಟ್ಟು 2 ಗಂಟೆ 14 ನಿಮಿಷ. ಸೊ 1 ಅವರ್ ಮೇಲೆ ಮಾತಾಡಿದ್ದಾರೆ. ನಾನು ಬೇಗ ಮುಗಿದಪ್ಪ ಅಲ್ಲೇ ನಾನು ಪ್ರತಿದಿನ ಮುಗಿದಪ್ಪ 1 ಗಂಟೆ ಮೇಲೆ ಮಾತಾಡಿದ್ದಾರೆ. ಹೌದಾ 55 ನಿಮಿಷದಿಂದ 2 ಗಂಟೆ 10 ನಿಮಿಷ ತನಕ ಇದೆ ನೋಡಿ.
would reclaim its place as the torchbearer to the world. I'll end my talk with a shloka from Sureshwaracharya. Vishnu ಒಳ್ಳೆ ಕಮೆಂಟ್ ಇದೆ ಅವರಿಗೆ. ನಿಖಿಲ ಅವತ್ತೇ ಹೇಳಿದ ಒಂದ್ಸಲ ಇವಳು ಇಂಥವ್ರನ್ನ ಹಿಡ್ಕೊಂಡು ನಾವು ಅನುವಾದ ಮಾಡಿಸ್ಬೋದು ಇಂಗ್ಲಿಷ್ಗೆ. ಮಣ್ಣ ಸಾಲದಿಂದ ಮಣ್ಣ ಅನುವಾದ ಮಾಡಕ್ಕೆ ಆಗಲ್ಲ ಇವನಿಗೆ ಇದೆಲ್ಲ ನಮ್ಗೆ ಪದಗಳು ಸಿಗಲ್ಲ. ಪ್ರೂಫ್ ನೋಡ್ಬೋದು ಅವ್ಳು ಮಾಡಿದ್ರೆ ನಾವು ಪ್ರೂಫ್ ನೋಡ್ತೀನಿ ಬೇಕಾದ್ರೆ. ಅದಲ್ಲ ಅವಳಿಗೂ ಸಾಲದು ಅಂದ್ರೆ ಮಣ್ಣ ಈ ನಿಮ್ ಸ್ವಾಮಿ ಆಗಲ್ಲ ಅಂದ ಒಪ್ಪಿದ ಮಣ್ಣ. ಹಂಗೆ ಪದಗಳಿಗೆ ಆ ತರ ಒಂದು ಇದಿರ್ಬೇಕು, ಲಹರಿ ಇರ್ಬೇಕು. ಜ್ಞಾನಪ್ರಸಾದ ಮಾಡ್ಬೋದು. ಒಂದು ಜ್ಞಾನಪ್ರಸಾದ ಅಂತ ಬೇಕಾದ್ರೆ ಮೆಸ್ ಮಾಡಿದ್ರೆ ಅದು ಅವ್ರು ಕನ್ನಡ ಇಲ್ಲ, ಕನ್ನಡ ಗ್ರಿಪ್ ಇಲ್ಲ ಅದಕ್ಕೆ ಕನ್ನಡ ಗ್ರಿಪ್ ಇಲ್ಲ. ಹಾಗೆ ಇಂಗ್ಲಿಷ್ ಗೊತ್ತಾಗತ್ತೆ, ಬಟ್ ಬರೆಯೋ ಅಷ್ಟು ಇದಾಗಲ್ಲ. ಅದು ಅದಕ್ಕೆ ಒಂದು ಬೇರೆ ರೀತಿಯಾದ ಮಾತಾಡ್ತಾ ಇದ್ರೆ ಅದು ಭಾರಿ ಅನುವಾದಕ್ಕೆ ಸಾಲದು ಅಂತ ನಾನು ಕೇಳಿದೆ. ಅನುವಾದಕ್ಕೆಲ್ಲ ಸಾಲದು. ಅನುವಾದ ಮಾಡಿಸ್ಬೋದೇನೋ, ಒಳ್ಳೆ ಪ್ರೌಢಿಮೆ ಇದೆ. ಏನಪ್ಪ ವಿದ್ಯುಕ್ತಿನ ಕ್ರಿಯಾರ್ಥತ್ವ ಅದಾಯ್ತಲ್ಲ. ಕ್ರಿಯಾರ್ಥಾನಾಂ ವಚಸಾಂ ಅನರ್ಥಕ್ಕೆ ಕ್ರಿಯೆಗಾಗಿ ಇಲ್ಲದೆ ಇರುವಂತಹ ಮಾತುಗಳಿಗೆ ಅನರ್ಥಕ್ಯವನ್ನು ಆಕ್ಷೇಪಿಸುವುದಕ್ಕಾಗಿ ಆ ಸೂತ್ರ ಬಂದಿದೆ, ಆ ವಾಕ್ಯ ಬಂದಿದೆ. 72 ಆಯ್ತು. ನತು ಉಪನಿಷದಾನ್ಯಾಯಂ ಪಾರ್ಥಗರ್ಥಸ್ಯ ಸಂಭವ ಪೂರ್ವೋಕ್ತೇನೈವ ನ್ಯಾಯೇನ ನಾತಸ್ತದ್ವಿಧಿಶೇಷತಃ. ಪಾರ್ಥಗರ್ಥಸ್ಯ ಆದರೆ ಉಪನಿಷದಾನ್ ನ್ಯಾಯ ಉಪನಿಷದಲ್ಲಿ ಅದು ಹೊಂದೋದಿಲ್ಲ. ಅರ್ಥವಾದ ವಾಕ್ಯಕ್ಕೆ ಹೊಂದುತ್ತೆ. ಸೋರೋಧಿ ವಾಯುವೈಖ್ಯ ಪಿಷ್ಠಾದಿ ಅದಕ್ಕೆಲ್ಲ ಹೊಂದುತ್ತೆ. ಓ ಸತ್ಯಂ ಜ್ಞಾನಮಾನಂದಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಮಾನಂದ ಬ್ರಹ್ಮ, ಅದು ಆ ವಾಕ್ಯಗಳಿಗೆ ನ್ಯಾಯವಲ್ಲ. ಯಾಕಂದ್ರೆ ಅದಕ್ಕೆ ಪೃಥಗರ್ಥಸ್ಯ ಸಂಭವ. ಪೃಥಗರ್ಥ ಸಂಭವ ಪಾರ್ಥಗರ್ಥ, ಅದಕ್ಕೆ ಪೃಥಗರ್ಥ ಇಲ್ಲ. ಸೋರೋಧಿ ಇತ್ಯಾದಿಗಳಿಗೆ ಅದು ರಜತಂ ಹಿರಣ್ಯ ದಕ್ಷಿಣಕ್ಕೋಸ್ಕರ ಅದು ಬಂದಿರೋದು. ತನ್ನ ಸ್ವಂತ ಅರ್ಥವಾದ ಏನು ಹೇಳಲ್ಲ. ಇದಕ್ಕೆ ಪೃಥಗರ್ಥನೇ ತನ್ನ ಪೃಥಗರ್ಥ ಸಭ ಪಾರ್ಥಗರ್ಥವು ಅಂದ್ರೆ ತನ್ನದಾಗಿರ್ತಕ್ಕಂತಹ ವಿಶೇಷ ಅರ್ಥವು ಇದಕ್ಕೆ ಹೊಂದುತ್ತದೆ. ಆದ್ದರಿಂದ ಆ ಅರ್ಥವಾದದಂತೆ ಕರ್ಮಕಾಂಡದ ಅರ್ಥವಾದಂತೆ ಇದು ಒಂದು ವಿಧಿಶೇಷ ಆಗೋದಿಲ್ಲ. ಅದ ಪೂರ್ವೋಕ್ತ ಹಿಂದೆ ಹೇಳಿದ ನ್ಯಾಯದಿಂದಲೇ ಆ ತದ್ ವಿಧಿಶೇಷಿತ ನ ಅತಃ ಅದು ವಿಧಿಶೇಷವಾಗುವುದಿಲ್ಲ. ಹಿಂದಿನ ನ್ಯಾಯ ಅದು ಕರ್ತೃ ದೇವತೆಯನ್ನು ಬಾಧೆ ಮಾಡಿ ಉಂಟಾಗುತ್ತದೋ. ಈ ಜ್ಞಾನ ಕಾಲ ದೇಶವನ್ನು ಬಾಧೆ ಮಾಡಿ ಕರ್ತೃ ದೇವತೆಯನ್ನು ಬಾಧೆ ಮಾಡಿ ಎಲ್ಲ ಬಾಧೆ ಮಾಡಿ ಉಂಟಾಗೋದ್ರಿಂದ ಅದು ನ್ಯಾಯ ಆಗಲ್ಲ, ಅದು ಅದಕ್ಕೆ ಅನುಕೂಲ ಅಲ್ಲ. ಆದರೆ ಉಪನಿಷತ್ತುಗಳಿಗೆ ಬೇರೆದಾದ ಅರ್ಥವು ಹೊಂದುವುದರಿಂದ ಸ್ವತಂತ್ರವಾದ ಅರ್ಥವನ್ನು ಅರ್ಥ ಬೇರೆದಾದ ಸ್ವತಂತ್ರವಾದ ಅರ್ಥವು ಹೊಂದುತ್ತದೆ. ಆದ್ದರಿಂದ ಹೊಂದುತ್ತದೆ, ಅದು ಸರಿಯಲ್ಲ. ಅದು ಅಂದ್ರೆ ಕರ್ಮಶೇಷ ಅರ್ಥವಾದ ಎಂಬುದು ಸರಿಯಲ್ಲ, ಕರ್ಮಶೇಷವೆಂಬುದು ಸರಿಯಲ್ಲ. ನೀವು ಅರ್ಥವಾದ ಸರಿಯಲ್ಲ ಮಾಡಿ ಆಮೇಲೆ ಕರ್ಮಶೇಷ ಒಂದ ಮುಂದಿನ ವಾಕ್ಯ ಇದೆ. ಅರ್ಥವಾದವೆಂಬುದು ಹೊಂದುವುದಿಲ್ಲ, ಸರಿಯಲ್ಲ ಮಕ್ಕಳೇ. ಅರ್ಥವಾದವೆಂಬುದು ಸರಿಯಲ್ಲ. ಹಾಗೆಯೇ ಹಿಂದೆ ಹೇಳಿದ ನ್ಯಾಯದಿಂದ ಅದು ವಿಧಿಗೆ ಶೇಷ ಎಂಬುದು ಹೊಂದುವುದಿಲ್ಲ, ಸರಿಯಲ್ಲ. ಅದರಿಂದಲೇ ತತಃನ ಅದರಿಂದಲೇ ಅದು ಹಿಂದಿನ ಹೇಳಿದ ವಿಧಿಶೇಷಿಗೆ ಎಂಬುದು ಹೊಂದುವುದಿಲ್ಲ. ವಿಧಿಗೆ ಶೇಷ ಅಂದ್ರೆ ವಿಧಿಗೆ ಒಂದು ಪಾರ್ಟ್, ಒಂದು ಬ್ಯಾಲೆನ್ಸ್, ಒಂದು ಅದಕ್ಕೆ ಅಂಗ ಆಗಬಾರದು. ಇದು ಎಸ್ಸೆ ಪಣ್ಣಮಿ ಜುಹು ಭವತಿ ಇದು ಅದು ವಿಧಿಶೇಷ. ಮುಚ್ಚಿದ ಬರದ ಇದು ಜುಹು ಮಾಡೋದಿದೆಯಲ್ಲ, ಅಲ್ಲಿ ದಶಪೂರ್ಣ ಮಾಸ ಅನ್ನೋದು ಕರ್ಮದಲ್ಲಿ
ಉಪಯೋಗಿಸೋದು ಅನ್ನೋದು ಅಂಗವಾಗಿ ಅಂತ ಹೇಳಿದ್ರು. ಅಷ್ಟಕ್ಕೆ ಕೆಟ್ಟ ಹೆಸರು ಬರಲ್ಲ ಅಂತ ಆಗೋಲ್ಲ. ಇದು ಅಲ್ಲಿ ವಾಕ್ಯಗಳನ್ನ ಶಿಷ್ಯ ಮಾಡ್ತಾರೆ. ಆ ಪೂರ್ವಮೀಮಾಂಸೆ ಇದೆಯಲ್ಲ ತುಂಬಾ ಅವಾಂತರ ಶಿಷ್ಯರು ಮಾಡಿದ್ದಾರೆ. ಶಬರ ಸ್ವಾಮಿಗಳು ಶಿಷ್ಟಾಚಾರ ಯಾವ್ದು ಚರ್ಚೆ ಮಾಡುವಾಗ, ಈ ದಕ್ಷಿಣ ದೇಶದವರು ಕುರ್ಚಿ ಟೇಬಲ್ ಕುಂತು ಊಟ ಮಾಡಿದ ಶಿಷ್ಟಾಚಾರ ಅನ್ನೋಕ್ಕಾಗತ್ತಾ ಹಂಗೆಲ್ಲ ಬೈದಿದ್ದಾರೆ. ಹಂಗೆಲ್ಲ ಬಂದಿದ್ದ ಆಶ್ಚರ್ಯಪ್ಪ. ಆಸಂಜಾಮ್ ಮುಂಜಾನೆ ಬೈದಿದ್ದಾರೆ. ಆಸಂದಿನ ಕುರ್ಚಿ ಬೇಕು ಊಟ ಮಾಡ್ತಾರೆ, ಟೇಬಲ್ ಅದೆಲ್ಲ ಸರಿ ಶಾಸ್ತ್ರಾಚಾರ ಅನ್ನೋಕ್ಕಾಗತ್ತಾ ಅಂತ ಹಾಸ್ಯ ಮಾಡಿದ್ದಾರೆ. ಆಮೇಲೆ ಔಷಧಿಯವರು ಭಂಗಿ ಸೇರ್ತಾರೆ, ಅದು ಶಾಸ್ತ್ರಾಚಾರ ಅನ್ನೋಕ್ಕಾಗತ್ತಾ ಅದು ಬೈದಾರೆ. ಅವ್ರದ್ದು ಎಲ್ಲ ಕಾಲದೂ ಇರ್ತಾರೆ ಈ ಬೈದಾರೆ. ಇದೆಲ್ಲ ಶಿವಸ್ವಾಮಿಗಳು ಶಿಷ್ಟಾಚಾರಕ್ಕೆ ಕುಂಭಿಧಾನ್ಯ ಅಲೋಲುಪಾಹ ಇತ್ಯಾದಿ ತಗೊಂಡಿದ್ದಾರೆ. ಮಡಿಕೆಯಲ್ಲಿ ಎಷ್ಟು ಧಾನ್ಯ ಹಿಡಿದು ಅಷ್ಟೇ ಇಟ್ಕೋಬೇಕಂತೆ. ಅದು ಮುಗಿದ್ಮೇಲೆ ಮತ್ತೆ ಹೋಗ್ಬೇಕಂತೆ. ಕಣಜ ತುಂಬಾ ಇದೆ, ವರ್ಷಗಟ್ಟಲೆ ಮೂಟೆ ತುಂಬಿಕೊಂಡಿದ್ದೀನಿ, ಇಲ್ಲ ಅಶ್ವಸ್ಥ ನಿವೃತ್ತಿ ಇರ್ಬೇಕಂತೆ ಬ್ರಾಹ್ಮಣನಿಗೆ. ಅವನು ಇದರಂತೆ, ಅವರು ಶಿಷ್ಟದಂತೆ. ಅಲ್ಲ ಹೀಗೂ ಹೇಳ್ತಾರೆ, ಬಂದ ಅತಿಥಿಗಳ ಊಟ ಹಾಕ್ಸೋ ವಿಷಯ ಮಾಡುವುದು ಅಂತಾರೆ. ಇದು ಅದೇ ಊಟ ಆಗತ್ತಾ? 4 ಜನ ಬಂದ ಮುಗ್ದೋಯ್ತಾ? ಆಗೋದೇ ಇಲ್ಲ. ಅಶ್ವಸ್ಥ ಮೂರ್ತಿ ನಾವು ಕಲಿಬೇಕಾಗಿಲ್ಲ, ಮುಂದೆ ಹೋಗಬಾರ್ದು ಅಂತ ಅಶ್ವಸ್ಥ ಮೂರ್ತಿಯವರು. ಪ್ಲೀಸ್ ಡೋಂಟ್ ಎಂಟರ್, ಪ್ಲೀಸ್ ಡೋಂಟ್ ಎಂಟರ್, ಇದು ಬರಬೇಡಿ, ವರ್ಕ್ ಬರಬೇಡಿ. ಅದು ಗೃಹಸ್ಥ ಧರ್ಮ. ಅದು ಏನೋ ಅತಃ ತದ್ವಿಧಿಶೇಷತ ಅದರಿಂದ ಅದು ವಿಧಿಶೇಷ ಎಂಬುದು ಸರಿಯಲ್ಲ. 244, 245 ಅಲ್ಲೂ ಇದೆಯಂತೆ. ಹಿಂದೆ ಆಗಿದೆ 245. ಇವಾಗ 270 ಹೋಗೈತೆ ನಾವು. ಸುಮಾರು ಸಲ ಚರ್ಚೆ ಮಾಡ್ತಾರೆ. ಅದೇ ವಿಷಯಗಳು ಬೇರೆ ಬೇರೆ ರೀತಿ ಹೇಳ್ತಾರೆ. ವೇದಾಂತಾರ್ಥಾಪವಾದಾಯ ನಾಲಂ ಸಾ ಅಸಪ್ರಮಾಣದ ಮಾನನ್ನಾಲಂ ನಿರಾಕರ್ತು ಮಾಂತೇಮಿದಂ ಸಮೀಯ ಮಾತ್ರ ಶೂರತ್ವ ಮಿತೆ ನಾಣ್ಯ ಅಥಾತೋ ಬ್ರಹ್ಮ ಜಿಜ್ಞಾಸ ಇತ್ಯಾದಿಯುಕ್ತಂ ನ್ಯಾನ್ವಿತಂ. ವೇದಾಂತದಲ್ಲಿನ ಆತ್ಮಜ್ಞಾನವು ಕರ್ಮಕ್ಕೆ ಅಂಗವಲ್ಲ. 105ರಲ್ಲೂ ಇದೆ ಶ್ಲೋಕನ 105, 6, 7, 8 ಒಂದೊಂದ ರೀತಿ ಸೂತ್ರಗಳು. ಆತ್ಮಜ್ಞಾನ ಎಲ್ಲಿ ಓದಿದ್ದೀವಿ ನೀವು? 105 ಅಲ್ಲಿಲ್ವಲ್ಲ. ಅದೇ ಸರಿ. ಸಮಾಧಾನ ಏವಂತರಿಗಿನ ಕರ್ಮಾಂಗಂ ಕರ್ತೃಶ್ಚೇಷ್ಟೈಕರೇತಃ ಕಲಾರ್ತೀವನ್ನ ಜ್ಞಾನಂ ಕ್ರಿಯಾಂಗತ್ವೇನ ಚೋದಿತಂ. ಒಂದೊಂದರ ಒಂದೊಂದು ನಕ್ಷತ್ರ ಕೊಡುತ್ತೆ. ವೇವಮಪಿ ಸಿದ್ಧಸ್ಯ ಪ್ರವೇಶಃ ಸರ್ವಕರ್ಮಸು ಆತ್ಮಜ್ಞಾನಸ್ಯ ಸಾಮರ್ಥ್ಯ ನ ನಾಮ ವಿಧಿ ಸಂಶ್ರಯಾತೆ ಅನೈಕದೇವಂ ಅವಿದ್ಯಾದ ತತ್ವಸ್ಯೈವ ಇಹ ಕರ್ಮಸು ಅನಾತ್ಮಾರ್ಥ ವಿಶಿಷ್ಟಸ್ಯ ಅಧಿಕಾರತ್ವ ಹೇತುಃ. ಜ್ಞಾಪಕ ಇಟ್ಕೊಳ್ತಿದ್ರಲ್ಲ ಎಲ್ಲ ಏನು ಬರೀಬೇಕು. ಅಲ್ವಾ ಸ್ವಾಮಿಗಳು ಭಾರಿ, ಸ್ವಾಮಿಗಳಿಗೆ ತುಂಬಾ ಜ್ಞಾಪಕ. ಕಬಡ್ಡಿ ಪ್ರದೇಶಕ್ಕೆ 12,000 ಶ್ಲೋಕ ರಚಿಸಬೇಕು. ಯಾವ ಶ್ಲೋಕದಲ್ಲಿ ಏನ್ ಬರ್ದೆ ಒಂದ್ 3 ಆಗ್ತಿದಂಗೆ ಕನ್ಫ್ಯೂಸ್ ಆಗಕ್ ಸ್ಟಾರ್ಟ್. ಹೌದಪ್ಪ. ಏನ್ ವಿಷಯ ಬಂದಿದೆ ಏಕವಾಕ್ಯತ್ವಾದ್ ಇತಿ ಯಚ್ಚಾಪಿ ಚೋದಿತಂ ತೇಷಾಮೇವ ತದಪ್ಯಸ್ತು ತದಾನರ್ಥಕ್ಯ ಚೋದನೋ. ಏಕವಾಕ್ಯತ್ವಾದ್ ಇತಿ ಯತ್ ತ ಅಪಿ ಚ ಚೋದಿತಂ
ವಿಧಿನಾಥ ಏಕವಾಕ್ಯತ್ವಾದ ಅಂತ ಏನು ಹೇಳಿದ್ದಾರೆ, ಸ್ತುತ್ಯರ್ಥೇನ ವಿಧಿನಾಥ ಏಕವಾಕ್ಯತ್ವ ಅಂತ ಹೇಳಿದ್ದಾರೆ. ಅದು ಅವುಗಳಿಗೆ ಆಗಲಿ ತೇಷಾಮೇವ ತದಪ್ಯಸ್ತು, ತೇಷಾಂ ಕೇಶಾಮೇವ ಅರ್ಥವಾದ ವಾಕ್ಯಾನಾಮೇವ ತದಸ್ತು. ಕರ್ಮಕಾಂಡದಲ್ಲಿ ಬರುವಂತಹ ಅರ್ಥವಾದ ವಾಕ್ಯಗಳಿಗೆ ವಿಧಿನಾಥ ಏಕವಾಕ್ಯತ್ವಾದ ಎಂಬುದು ಆಗಬೇಕೇ ಹೊರತು ಸತ್ಯಂ ಜ್ಞಾನಮಂತಮ ವಾಕ್ಯಗಳಿಗೆ ವಿಧಿನಾಥ ಏಕವಾಕ್ಯತ್ವ ಬರಲ್ಲ. ಹೋಳಿಕೆ ವಾಕ್ಯ ಇದೆಯಲ್ಲ, ಇವಾಗ ವಾಯು ಶುಲ್ಕಾದ ದೇವತೆ, ಅದಕ್ಕೆ ವಾಯುವಿಗೆ ಶ್ವೇತವಾದ ಪಶುವನ್ನು ಆಲಂಬನೆ ಮಾಡಬೇಕು ಅನ್ನೋದಕ್ಕೆ ಅದು ಅರ್ಥವಾದ. ಅದೇ ಕರ್ಮಕಾಂಡದಲ್ಲಿ ಬರುವಂತಹ ಅರ್ಥವಾದ ವಾಕ್ಯಗಳಿಗೆ ವಿಧಿಯೊಡನೆ ಏಕವಾಕ್ಯತ್ವ ಇರುವುದರಿಂದ ಎಂಬುದಾಗಿ ಏನು ಹೇಳಿದೆ, ಅದು ಆ ಕರ್ಮಕಾಂಡದ ಅರ್ಥವಾದಕ್ಕೆ ಅದು ಆಗಬೇಕೇ ಹೊರತು ಅಲ್ಲಿಗೆ, ಯಾಕಂದ್ರೆ ಅದರ ವಿಷಯಕ್ಕೆ ಅರ್ಥಕ್ಕೆ ಆಕ್ಷೇಪ ಮಾಡೋದು ಅವನು ಪೂರ್ವಕ್ಕೆ. ಕ್ರಿಯೆಯ ವಿಷಯದಲ್ಲಿ ಹೇಳ್ತಕ್ಕದ್ದಾಗಿರೋ ಅರ್ಥವಾದ ವಾಕ್ಯಗಳನ್ನು ಕುರಿತು ಅವ್ರು ಆಕ್ಷೇಪ ಮಾಡಿರೋದು. ಅದಕ್ಕೆ ಅವರು ಅದು ಉತ್ತರ ಕೊಟ್ಟಿರೋದು ವಿಧಿನಾಥ ವಾಕ್ಯತ್ವಾದಂತ ಆಕ್ಷೇಪ ಮಾಡೋದು. ಉಪನಿಷತ್ ವಾಕ್ಯಕ್ಕಲ್ಲ, ಬರೀ ಕರ್ಮಕಾಂಡದಲ್ಲಿ ಹೇಳಿದ್ದಾದ ಅರ್ಥವಾದ ವಾಕ್ಯಗಳಿಗೆ ಆಕ್ಷೇಪಣೆ ಮಾಡಿರುವುದರಿಂದ ಆ ಅರ್ಥವಾದ ವಾಕ್ಯಗಳಿಗೇನೆಯೇ ವಿಧಿಯೊಡನೆ ಏಕವಾಕ್ಯತ್ವವಾಗಲಿ, ಏಕತ್ವದಿಂದ ಅದಕ್ಕೆ ಆಗಲಿ ಮಾಡಿ, ಏಕವಾಕ್ಯತ್ವ ಇರುವುದರಿಂದ ಅದಕ್ಕೆ ಆಗಲಿ, ಏಕವಾಕ್ಯತೆ ಇರುವುದರಿಂದ ಆ ಅನರ್ಥಕ್ಕೆ ಆಕ್ಷೇಪವು ಅರ್ಥವಾದಕ್ಕೆ ಆಗಲಿ. ಕರ್ಮಕಾಂಡದಲ್ಲೂ ಅರ್ಥವಾದಕ್ಕೆ, ಕರ್ಮಕಾಂಡಕ್ಕೆ ಅರ್ಥಕ್ಕೆ ಅಲ್ಲ, ಕರ್ಮಕಾಂಡಗಳ ವಿಧಿವಾಕ್ಯಗಳಿಗೆ ಅದು ಅರ್ಥವಾದ ವಾಕ್ಯಗಳಿಗೆ ಅಂದ್ಮೇಲೆ ಸರಿ. ಅನರ್ಥಕ್ಕೆ ಆಕ್ಷೇಪಣ ಅದಕ್ಕೆ, ಅನರ್ಥಕ್ಕೆ ಆಕ್ಷೇಪಣ ಅಲ್ಲಿ ಬರುವಂತಹ ಅರ್ಥವಾದ ವಾಕ್ಯಗಳಿಗೆ, ಕರ್ಮಕಾಂಡದಲ್ಲಿ ಬರುವ ಅರ್ಥವಾದ ವಾಕ್ಯಗಳಿಗೆ ಅನರ್ಥಕ್ಕೆ ಆಕ್ಷೇಪವಾಗಲಿ. ವ್ಯರ್ಥವಾಯಿತಲ್ಲ ಎಂಬ ಆಕ್ಷೇಪವು ಕರ್ಮಕಾಂಡದಲ್ಲಿ ಬರುವ ಅರ್ಥವಾದ ವಾಕ್ಯಗಳಿಗೆ ಆಗಲಿ. ವ್ಯರ್ಥವಾಯಿತಲ್ಲ ಎಂಬ ಆಕ್ಷೇಪವು ಕರ್ಮಕಾಂಡದಲ್ಲಿ ಬರುವ ಅರ್ಥವಾದ ವಾಕ್ಯಗಳಿಗೆ ಆಗಲಿ. ವಾಕ್ಯ ಅದೇ ಅದು ಅನರ್ಥಕ್ಕೆ ಚೋದನಾತ್ ದೇಶಾಮೇವ ತದಪ್ಯಸ್ತು ಅಂದ್ರೆ ಆ ವಿಧಿಕಾಂಡದಲ್ಲಿ ಯಾವುದೋ ಅನರ್ಥಕ್ಕೆ ಚೋದನೆ ಇದಕ್ಕೆ ಬಂದಿರೋದು ಅರ್ಥವಾದ ವಾಕ್ಯಗಳಿಗೆ. ಅರ್ಥವಾದ ವಾಕ್ಯಕ್ಕೆ ಅದಕ್ಕೆ ಅಲ್ಲಿ ಆ ಸಮಾಧಾನ ಹೇಳಿತಲ್ಲ, ಏನಂತ ವಿಧಿನಾಥೋ ಏಕವಾಕ್ಯತ್ವ, ಅಲ್ಲಿಗೆ ಸೀಮಿತವಾಗಿರಲಿ. ಹೌದು, ಅಷ್ಟಕ್ಕೆ ಸೀಮಿತ ಸಮಾಧಾನ. ಇದ್ರ ಅನರ್ಥಕ್ಕೆ ಸಮಾಧಾನ ಹೇಳಿತಲ್ಲ, ಅಷ್ಟಕ್ಕೆ ಸೀಮಿತ. ಅದು ಆ ಕರ್ಮಕಾಂಡದಲ್ಲಿರೋ ಆ ವಿಧಿಗೆ ಸೀಮಿತ. ಹೌದೌದು. ಈ ಜ್ಞಾನಕಾಂಡಕ್ಕೆ ಅಲ್ಲ, ಅನ್ನಕ್ಕೆ ಈ ಉಪನಿಷತ್ ವಾಕ್ಯ ಮುಟ್ಬೇಡಿ, ಇದಕ್ಕೆ ತಗೊಂಬರ್ಬೇಡಿ. ಅಲ್ಲಿ ಆಕ್ಷೇಪವು ಅಲ್ಲಿಗೆನೆ, ಅದಕ್ಕೆ ಅಲ್ಲಿ ಕೊಟ್ಟಿರೋ ಪರಿಹಾರನು ಅಲ್ಲಿದ್ದಕ್ಕೆ. ವನಜಾಕ್ಷೇಮ ಹುಷಾರಾಗಿದ್ದೀರಾ? ಮ್ಯೂಟ್ ತಗೊಳ್ಳಿ, ಮ್ಯೂಟು. ಇಲ್ಲ, ಕೇಳಿಸ್ತಾ ಇಲ್ಲ. ಚೆನ್ನಾಗಿದ್ದೀರಾ ಅಂದೆ? ಆರೋಗ್ಯ ಆಗಿದ್ದೀರಾ ಅಂದೆ? ಆರೋಗ್ಯ ಇದ್ದೀರಾ? ಏನ್ ಬಂದೇ ಇಲ್ಲ, ಮರ್ತೇ ಬಿಟ್ಟಿದ್ದೀರಾ ಈ ಕಡೆ ನಮ್ಮನ್ನೆಲ್ಲ? ಇಲ್ಲ ಗುರುಗಳ, ಖಂಡಿತ ಮರ್ತಿಲ್ಲ. ನಿಮ್ಮ ತಂಗಿ ಹೇಗಿದ್ದಾರೆ? ಅವ್ರ ಜೊತೆಲಿದಾರಲ್ಲ ಅವರು? ಏನು ಕೇಳಿಸ್ತಾ ಇಲ್ಲ ಅಷ್ಟೇ. ಅಲ್ಲ, ನಿಮ್ಮ ಜೊತೆಲಿ ಒಬ್ರು ಇದಾರಲ್ಲ, ಅವ್ರು ಹೇಗಿದ್ದಾರೆ ಅಂದೆ? ನಿಮ್ ಜೊತೆಲಿ ಒಬ್ರು ಇದಾರಲ್ಲ, ನಿಮ್ ಸಹಾಯವಾಗಿ. ಕೇಳಿಸ್ತಾ ಇಲ್ಲ ಗುರುಗಳೇ. ಏನೋ ಇದು ಏನೋ ಇದಿದೆ, ಇಂಟರ್ನೆಟ್ ಪ್ರಾಬ್ಲಮ್. ಬನ್ನಿ. ಗುರುಗಳೇ ಬರ್ತೀನಿ, ಖಂಡಿತ ಬರ್ತೀನಿ. ಆಯ್ತಮ್ಮ, ಒಳ್ಳೇದಾಗ್ಲಿಮ್ಮ. ನೀನಮ್ಮ ಬರ್ತಿದ್ದೆ, ಏನು ಕೈ ಕೊಟ್ರು? ಮಿನಿಮಮ್ ಬಂದಿಲ್ಲ ಇಲ್ಲಿ. ಮೂಡಿ
ಮೊನ್ನೆ ಬಂದಿದ್ರು ಮೊನ್ನೆ ಆಚೆ ಬಂದು ನಾನು ಹಿಂದೆ ಹಿಂದಿಲ್ಲ ಹಿಂದೆ ಕೊಯ್ದ್ರಿ ಹುಷಾರಿಲ್ಲ ಆಯ್ತಾ. ವಿಧಿನಾಥ ಏಕವಾಕ್ಯತ್ವ ಎಂಬುದಾಗಿ ಸೂತ್ರ ಮಾಡಿರೋದ್ರಿಂದ ಯಾವುದನ್ನ ಆಕ್ಷೇಪಿಸಿದ ವ್ಯರ್ಥವಾಗುತ್ತಲ್ಲ ಎಂಬುದಾಗಿ ಆ ಅರ್ಥವಾದಗಳಿಗೆ ಆ ವಿಧಿಯೊಳಗೆ ಏಕವಾಕ್ಯತೆಯಾಗಲಿ ಹೊರತು ಅಲ್ಲಿರುವ ವಿಧಿವಾಕ್ಯಗಳೇ ಏಕವಾಕ್ಯತೆಯಾಗಲಿ ಹೊರತು. ಯಾಕಂದ್ರೆ ಆರ್ಥಿಕ ಚೋದನೆ ಅದಕ್ಕೆ ಈ ಜ್ಞಾನವಾಕ್ಯಕ್ಕೆ ಅದಕ್ಕೆ ಆಕ್ಷೇಪಣೆ ಮಾಡಿಲ್ಲ ಅವನು ಪೂರ್ವಪಕ್ಷಿ. ಅದನ್ನ ಆ ಕರ್ಮಕಾಂಡದಲ್ಲಿ ಬರುವ ಆ ಅರ್ಥವಾದ ವಾಕ್ಯಗಳಿಗೆ ಅಲ್ಲಿರುವ ವಿಧಿವಾಕ್ಯಗಳನ್ನ ಏಕವಾಕ್ಯತೆ ಆಗಲಿ. ನತು ವೇದಾಂತ ವಚಸಾಂ ದೃಷ್ಟಾರ್ಥತ್ವೇನ ಹೇತುನೋ ತದ್ಬುದ್ಧೇ ಪೃಥಗರ್ಥತ್ವಂ ಉತ್ತಮೇವಾತಿ ವಿಸ್ತರಾತ್. ಟು ತೂ ವೇದಾಂತ ವಚನಾಂ ಅನರ್ಥಕ್ಯಂ ನ. ವೇದಾಂತ ವಾಕ್ಯಗಳಿಗೆ ಅನರ್ಥಕ್ಯವನ್ನ ಅಲ್ಲಿ ಹೇಳಿಲ್ಲ, ಅಲ್ಲಿ ಆಕ್ಷೇಪಣೆಯೂ ಮಾಡಿಲ್ಲ, ಅದಕ್ಕೆ ಉತ್ತರನೂ ಕೊಟ್ಟಿಲ್ಲ. ಆ ವಾಕ್ಯಗಳಿಗೆ ಏನು ಗತಿ ಇದ್ದು ಅಲ್ಲಿ ಹೇಳಿಲ್ಲ. ಅದನ್ನು ಚರ್ಚೆಗೆ ತಗೊಂಡಿಲ್ಲ ಅವರು. ಜೈಮಿನಿಗಳು ಸೂತ್ರದಲ್ಲಾಗಲಿ ಶಬರಸ್ವಾಮಿಗಳು ಭಾಷ್ಯದಲ್ಲಾಗಲಿ ವೇದವಾಕ್ಯಗಳನ್ನು ತೆಗೆದುಕೊಂಡು ಚರ್ಚೆನೇ ಮಾಡಿಲ್ಲ. ಆಕ್ಷೇಪಣೆ ಮಾಡಿರೋದು ಕರ್ಮಕಾಂಡದ ವಾಕ್ಯಗಳನ್ನೇ, ಅದನ್ನು ತೆಗೆದುಕೊಂಡೇ ಉತ್ತರ ಕೊಟ್ಟಿರೋದು. ವೇದಾಂತ ವಾಕ್ಯಗಳನ್ನು ತೆಗೆದುಕೊಂಡು ಚರ್ಚೆನೇ ಆಗಲಿ ಅನರ್ಥಕ್ಕೆ ಆಕ್ಷೇಪಣೆ ಆಗಲಿ ಅದಕ್ಕೆ ಪರಿಹಾರವಾಗಲಿ ಮಾಡಿಲ್ಲ. ಮೂರು ಹಾಕೊಂಬಿಡಿ. ವೇದಾಂತ ವಾಕ್ಯಗಳನ್ನು ತೆಗೆದುಕೊಂಡು ಚರ್ಚೆಯಾಗಲಿ ಆಕ್ಷೇಪಣೆಯಾಗಲಿ ಪರಿಹಾರವಾಗಲಿ ಮಾಡಿಲ್ಲ. ಅಷ್ಟು ಬ್ಯಾಕೆಟ್ ಹಾಕಬಹುದು. ಏಕೆಂದರೆ ವೇದಾಂತ ವಾಕ್ಯಗಳಿಗೆ ದೃಷ್ಟಾರ್ಥವಾದ ಕಾರಣವಿದೆ. ಇಲ್ಲೇ ಪ್ರಯೋಜನ ಆಗುತ್ತೆ. ಜ್ಞಾನ ಹಾಕಲೇ ಪ್ರಯೋಜನ ಆಗುತ್ತೆ. ಜ್ಞಾನ ವೇದಾಂತ ವಾಕ್ಯಗಳಿಗೆ ದೃಷ್ಟಾರ್ಥ ಇಲ್ಲಿಯೇ ಈ ಜನ್ಮದಲ್ಲಿಯೇ ಪ್ರಯೋಜನವೂ ಇರುತ್ತದೆ ಎಂಬ ಕಾರಣದಿಂದ. ಏಕೆಂದರೆ ಈ ವೇದಾಂತ ವಾಕ್ಯಗಳಿಗೆ ವೆರಿ ಇನ್ ದಿಸ್ ಬರ್ತ್ ಈ ಜನ್ಮದಲ್ಲಿಯೇ ಅದಕ್ಕೆ ಪ್ರಯೋಜನ ಆಗುತ್ತೆ ಎಂಬ ಕಾರಣದಿಂದ ಅದು ಚರ್ಚೆ ಮಾಡಿಲ್ಲ. ಚರ್ಚೆ ಮಾಡಿ ಬರಲ್ಲ. ಅದರ ಪ್ರಯೋಜನವು ದೃಷ್ಟಾರ್ಥನ ಈ ಜನ್ಮ ದೃಷ್ಟಾರ್ಥನ ಇಲ್ಲೇ ಕಾಣುವಂತ ಪ್ರಯೋಜನ ಎಂಬ ಕಾರಣದಿಂದ ಅದನ್ನು ಚರ್ಚೆ ಮಾಡಿಲ್ಲ, ಇದು ಮಾಡಿಲ್ಲ. ಆ ವೇದಾಂತ ವಾಕ್ಯದ ಜ್ಞಾನವು ಸ್ವತಂತ್ರವಾದ ಅರ್ಥವಾಗಿದೆ ಎಂಬುದನ್ನ ವಿಸ್ತಾರವಾಗಿ ಹೇಳಿಯೂ ಇದ್ದೀವಿ. ಪೃಥಗರ್ಥತ್ವ ಅಂದ್ರೆ ಕರ್ಮಕಾಂಡ ಅರ್ಥ ಅಲ್ಲ, ಉಪಾಸನ ಅರ್ಥ. ವೇದ ತದ್ಬುದ್ಧಿ ಅಂದರೆ ವೇದಾಂತ ವಾಕ್ಯ ಬುದ್ಧಿ. ವೇದಾಂತ ವಾಕ್ಯದ ಜ್ಞಾನವು ಸ್ವತಂತ್ರವಾದ ಅರ್ಥವುಳ್ಳದ್ದು. ಅರ್ಥ ವಿಷಯ ಪ್ರಯೋಜನ. ಇದನ್ನ ಅತಿ ವಿಸ್ತಾರವಾಗಿ ನಾವು ಹೇಳಿಯೇ ಇರುತ್ತೇವೆ. ಉಕ್ತಮೇವ ಅತಿ ವಿಸ್ತಾರ ಉಕ್ತಮೇವ ಅಂದ್ರೆ ವಿಸ್ತಾರ ಹೇಳಿದ್ದಾಗಿದೆ ಅಷ್ಟೇ. ಇದಕ್ಕೆ ಅನ್ಯ ಅರ್ಥ ಅನುಭವತ್ತೆ ಅಷ್ಟ, ಬೇರೆ ಅರ್ಥ ಹೊಂದೋದೂ ಇಲ್ಲ. ಸತ್ಯಂ ಜ್ಞಾನ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ವಾಕ್ಯಕ್ಕೆ ಈ ಜ್ಞಾನಾರ್ಥ ಬಿಟ್ಟು ಬೇರೆ ಅರ್ಥ ಹೊಂದೋದೇ ಇಲ್ಲ. ಅನ್ಯಾರ್ಥಾನುಪತ್ತೇಶ್ಚ ವೇದಾಂತ ವಚಸಾಂ ತಥಾ. ಹಾಗೆಯೇ ತಥಾ ಹಾಗೆಯೇ ವೇದಾಂತ ವಚಸಾಂ ವೇದಾಂತ ವಾಕ್ಯಗಳಿಗೆ ಅನ್ಯಾರ್ಥ ಅಲ್ಪಪತ್ತೆ, ಬೇರೆ ಅರ್ಥ ಹೊಂದುವುದೇ ಇಲ್ಲ. ಅಂದ್ರೆ ಜ್ಞಾನ ಬಿಟ್ಟು ಇಲ್ಲಿಯೇ ಪುರುಷಾರ್ಥ ಕೊಡೋದು ಬಿಟ್ಟು ಕರ್ಮಶೇಷವಾಗಿ ಅರ್ಥವಾದವಾಗಿ ಜನ್ಮಾಂತ ಫಲ ಅಂತ ಆಗೋದೇ ಇಲ್ಲ. ಹಾಗೆಯೇ ವೇದಾಂತ ವಾಕ್ಯಗಳಿಗೆ ಬೇರೆ ಅರ್ಥವು ಬ್ರಾಕೆಟ್ ಬೇರೆ ಅರ್ಥವು ಬ್ರಾಕೆಟ್ ಅಲ್ಲಿ ಕರ್ಮಾರ್ಥವು ಅರ್ಥವಾದ ಅರ್ಥವು ಕರ್ತೃದೇವತಾ ಸಂಸ್ಕಾರಾರ್ಥವು ಯಾವುದೂ ಹೊಂದುವುದಿಲ್ಲ.
ಕರ್ತೃ ಅಂದ್ರೆ ಕ್ರಿಯೆ ಯಾರು ಮಾಡ್ತಾನೋ ಅವನು ಯಜಮಾನ. ದೇವತಾ ಅಂದ್ರೆ ಯಾವ ದೇವತೆಯನ್ನು ಉದ್ದೇಶಿಸಿಕೊಂಡು ಆ ಯಾಗಕ್ಕೆ ಯಜ್ಞ ಹೋಮ ನಡೆಯುತ್ತೋ ಆ ದೇವತೆ. ಅಂದ್ರೆ ಅದಕ್ಕೋಸ್ಕರ ಬಂದಿದೆ ಈ ವಾಕ್ಯಗಳು ಅಂತಾನು ಅರ್ಥ ಮಾಡ್ತಾ ಇರ್ಬೇಕು. ಅದು ಅಲ್ಲ ಅಂತಾರೆ. ವ್ಯಕ್ತವಾದ ಕರ್ಮ ಇದು ಅಷ್ಟೇ ಅಲ್ಲ, ಕರ್ತೃ ನೋಡಕ್ಕೂ ಬಂದಿಲ್ಲ, ದೇವತೆ ನೋಡಕ್ಕೂ ಬಂದಿಲ್ಲ, ಇಲ್ಲ ಕರ್ತೃ ಇಲ್ಲ ದೇವತೆ ಸಂಸ್ಕಾರ ಆಗಲಿ ಅಂತಾನು ಬಂದಿಲ್ಲ. ಯಾವ ಅರ್ಥದಲ್ಲೂ ಯಾವುದಕ್ಕೂ ಅದು ವೇದಾಂತ ವಾಕ್ಯಗಳು ಬಂದಿಲ್ಲ. ಬೇರೆ ಅರ್ಥನೇ ಅದು. ಏನೋ ಜೀವ ಬ್ರಹ್ಮ ಒಂದೇ ಅಂತ ತಿಳಿಸ್ಕೊಡೋ ಐಕ್ಯತ್ವ ತಿಳಿಸುವಂತ ವಾಕ್ಯಗಳು ವೇದಾಂತ ವಾಕ್ಯಗಳು. ಬ್ರಹ್ಮಾತ್ಮ ಅದನ್ನು ತಿಳಿಸಕ್ ಬಂದಿದೆ. ಅದರಿಂದ ಬೇರೆ ಅರ್ಥ ಒಂದಲ್ಲ. ವರ್ಡ್ಸ್ ಯೂಸ್ ಮಾಡಿರ್ತಾರೆ ಸರ್ ಇಂಗ್ಲಿಷ್. ಕರೆಕ್ಟ್ ಅದೇ ಅದಕ್ಕೆ ಬರೆಯೋ ಸ್ಕಿಲ್ ಇರಬೇಕು. They have a different purport. It is not proper to regard to ego. It is not proper to regard. It is proper to ಎಲ್ಲ ಸೂಟ್ ಅನ್ನೋದು ಸೂಟಬಲ್ ಅಲ್ವಾ? ಸೂಟಬಲ್ ಮ್ಯಾಚ್ ಒಂದು ಇಲ್ಲವ ಮ್ಯಾಚ್ ಅಂತ ಮ್ಯಾಚ್ ಅಂತ ನಮಗೆ ಕ್ಲಾಸ್ ಮಾಡುತ್ತೆ. ಹೌದು, ನಮ್ದು ಇಂಗ್ಲಿಷ್ ಮೀಡಿಯಂ ಇನ್ನೊಂದು ಯುಕ್ತಿ ಕೊಡ್ತಾ ಇದ್ದೇನೆ. ಪ್ರಯಾಜ ದರ್ಶಾದಿ ವಾಕ್ಯಗಳು ಏಕವಾಕ್ಯಕ್ಕೆ ಹೇಗೆ ಮಾಡಿದಿರೋ ದರ್ಶಪೂರ್ಣಿಮಾ ವಾಕ್ಯ ಬರೋದು ಈಶೇತ ಇಲ್ಲಿ, ಪ್ರಯಾಜ ಬರೋದು ಹೋತ ಪ್ರಶ್ನದಲ್ಲಿ. ಅದು ಅಷ್ಟು ಸೇರಿ ಏಕವಾಕ್ಯತೆ ಮಾಡಿ ಒಂದು ಕರ್ಮ ಮಾಡಿದಾರ. ಪ್ರಯಾಜ ಹೇಳೋದು ಯಾರೋ ಹೋತರು ತನ್ನ ಇದ್ರಲ್ಲಿ ಹೇಳ್ತಾನೆ. ಪ್ರಯಾಜ ಅನುಯಾಜ ಹೇಳೋದು ಮೈತ್ರಾವಣ ಹೇಳ್ತಾನೆ. ಅದು ಒಂದು ಅಧ್ವರ್ಯದು ಇಲ್ಲಿ ಯಜುರ್ವೇದ ಬರುತ್ತೆ, ಒಂದು ಋಗ್ವೇದದಲ್ಲಿ ಬರುತ್ತೆ, ಒಂದು ಸಾಮ್ಯದಲ್ಲಿ ಬರುತ್ತೆ. ಅದು ಏಕವಾಕ್ಯತೆ ಮಾಡಿದ್ದಾರೆ ನೀವು ಎಲ್ಲ ಸೇರಿ ಒಂದು ಇದು ಅಂತ. ಯಾಕೆ ಮಾಡಬಾರ್ದು ಹಾಗೆ ಅಂತ ಇವನು ಪ್ರಶ್ನೆ ಮಾಡ್ತಿದ್ದಾನೆ. ಪ್ರಯಾಜ ಅನುಯಾಜ ಅಧ್ವರ್ಯ ಕರ್ಮಾದಿಗಳೆಲ್ಲ ಸೇರಿ ಒಂದು ಕರ್ಮ ಮಾಡಿ ಏಕವಾಕ್ಯತೆ ಮಾಡಿದೆ. ಇದು ವಾಕ್ಯ ಅಂದ್ರೆ ಸೆಂಟೆನ್ಸ್ ಅಲ್ಲ, ಇಲ್ಲಿ ಅಭಿಪ್ರಾಯ ಅಂತ ಅರ್ಥ. ಒಂದು ಅಭಿಪ್ರಾಯದ ವಾಕ್ಯಗಳೆಲ್ಲ ಏಕವಾಕ್ಯತೆ ಅಂತಾರೆ. ಒಂದು ಒಪಿನಿಯನ್ ಇರ್ತಕ್ಕಂತಹ ಒಂದು ಪ್ಯಾರ ಇರ್ಬೋದು, ಒಂದು ಪುಟ ಇರ್ಬೋದು, ಅದು ಅಷ್ಟು ಏಕವಾಕ್ಯತೆ. ಸ್ಟೇಟ್ಮೆಂಟ್ ಪ್ರತಿಜ್ಞೆ. ಅದು ಪ್ರಯಾಜ ದರ್ಶಾದಿ ವಾಕ್ಯಯೋದುವೆ ಕಾಂಡಯೋ ಏಕಫಲತ್ವೇನ ಏಕವಾಕ್ಯ ಸಿದ್ಧವು. ಅದು ಜ್ಞಾನಕಾಂಡ ಕರ್ಮಕಾಂಡ ಇರ್ಬೋದು, ಎರಡಕ್ಕೂ ಒಂದೇ ಫಲ ಆದ ಒಂದೇ ಏಕವಾಕ್ಯತೆ ಯಾಕೆ ಮಾಡಬಾರ್ದು ಅಂತಾನೆ. ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಇಲ್ಲಿ ಮುಂದೆ ತುಂಬಾ ಕ್ಲೇಶ ಇದೆ. ಇಲ್ಲಿನ ಮುಂದೆ ತುಂಬಾ ಬಿಗಿ ಆಗ್ತಾ ಹೋಗುತ್ತೆ. ಎಕ್ಕಾಪಡೆ ಇಲ್ಲಿನ ಮುಂದಕ್ಕೆ ವೇದಾಂತ ವಿಚಾರ ಬಿಟ್ಬಿಡ್ತಾರೆ. ಬರೀ ಮೀಮಾಂಸೆ ಶಿಕ್ಷೆ ಮಕ್ಕಳು ಹೋಗ್ತಾರೆ. ಓದೋಣ. ಅರ್ಥೈಕತ್ವ ಗತೌ ಸತ್ಯಂ ವಾಕ್ಯಭೇದ ಪ್ರಕಲ್ಪನಾ ನ್ಯಾಯಾಸೇತಿ ದೃಷ್ಟತ್ವಾ ದೇವಸತ್ವಾದಿ ವಾಕ್ಯವದ್. ಅಲ್ಲ, ದೇವಸ್ಯತ್ವಾದಿ ವಾಕ್ಯ ದೇವಸ್ಯ ಬಿಡ್ಬಿಟ್ಟಿದ್ದಾರೆ ಅಂದ್ರೆ ದೇವಸ್ಯ ತ್ವಾದಿ ವಾಕ್ಯ.
ಈ ವಾಕ್ಯ ಅಂತ ಉದಾಹರಣೆ ಹೋ ದೇವಸ್ಯ ತ್ವಾ ಸವಿತು ಹಾಗೆ ಮಾಡಿದ್ರೆ ಅರ್ಥನ ಅಲ್ಲ. ದೇವಸ್ಯ ತ್ವಾ ಸವಿತು ಪ್ರಸವೇ ಆ ತರ ಆ ವಾಕ್ಯದಂತೆ. ಅಲ್ಲ ನಾನು ದೇವಸ್ಯ ತ್ವಾ ಅಂತ ಏಕವಾಕ್ಯ ಇದು ಮಾಡ್ಕೊಂಬಿಡಿ, ಹಂಗೆ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲ ಒಳ್ಳೆ, ಬಟ್ ಈ ಪದಚ್ಛೇದ ಮಾಡೋದಕ್ಕೆ ಸವಿತು ಕೊಟ್ಟೇ ಇರೋಲ್ಲ. ಅಲ್ಲಲ್ಲ ಕೊಡಿ ಬಿಡ್ಲಿ, ಅದು ಶ್ಲೋಕ ಇರೋದು ಮಂತ್ರ ಪದ ಮಾತ್ರ ದೇವಸ್ಯ ತ್ವಾದ್ಲೆ ಪದ. ಹಂಗೆ ಮಾಡ್ಬೇಕಾ? ನಿನ್ನನ್ನು ದೇವತೆಗಾಗಿ ತೋರ್ತಿದ್ದೀನಿ ದೇವಸ್ಯ, ಅದು ಮಂತ್ರದ ಆದಿವಾಕ್ಯ ಅಲ್ಲ ಅನುಕರಣೆ ಅಂತ ಅದು ಆಗುತ್ತೆ. ದೇವಸತ್ವಾನು ವಾಕ್ಯದಂತೆ ಏನ್ ಮಾಡ್ಕೋಬೇಕು ಅನುಕರಣೆ, ದೇವಸತ್ವಾನು ವಾಕ್ಯ ಅಂತ ಏನ್ ಮಾಡಿದ್ರೆ ಅವಾಗ ಆಗುತ್ತೆ ಒಂದೇ ಪದ. ದೇವಸತ್ವಾದಿ ವಾಕ್ಯ ಅಂತ ಒಂದು ಅನುಕರಣ, ವಾಕ್ಯದ ಅನುಕರಣ ಅದು. ದೇವಸತ್ವ ಆಗಿಲ್ಲ ಆ ವಾಕ್ಯದಂತೆ ಅಂತ. ಈಗ ಅರ್ಥೈಕತ್ವಗತವು ಎರಡಕ್ಕೂ ಒಂದೇ ಅರ್ಥ ಗೊತ್ತಾಗುತ್ತಿರುವಾಗ ವಾಕ್ಯ ಭೇದ ಮಾಡೋದು ಸರಿ ಅಲ್ಲ ಅಂತ ಇದ್ದಾನೆ. ಅವನು ಎರಡಕ್ಕೂ ಒಂದೇ ಅರ್ಥ ತೋರಿಸ್ತಾನೆ. ಕರ್ಮಕಾಂಡಕ್ಕೂ ಜ್ಞಾನಕಾಂಡಕ್ಕೂ ಅರ್ಥೈಕತ್ವವು ಗೊತ್ತಾಗುತ್ತಿರುವಾಗ ವಾಕ್ಯ ಭೇದ ಮಾಡಿ ಅದೇ ಬೇರೆ ವಿಚಾರ ಇದೇ ವಿಚಾರ ಮಾಡ್ತೀನಿ ಅನ್ನೋ ಸರಿ ಅಲ್ಲ. ಯಾಕೆಂದ್ರೆ ಸಾ ದೃಷ್ಟತ್ವ ಅದು ವಾಕ್ಯ ಭೇದದ ಇದು ಏನು ವಿಷಯ ಭೇದವಾದ್ರೂ ಏಕವಾಕ್ಯದ ಕಂಡು ಬಂದಿರೋದೆ ಅಂತ. ದೇವಸತ್ವಾದಿ ವಾಕ್ಯಗಳು ಮಧ್ಯೆ ಕರ್ಮದ ವಿಷಯ ವಾಕ್ಯ, ದಶಪೂರ್ಣ ಮಾಸ ವಾಕ್ಯ ಬೇರೆ ವಾಕ್ಯ, ಅದು ಕೂಡ ಎರಡಕ್ಕೂ ಏಕವಾಕ್ಯತೆ ಮಾಡಿದೀವಿ ನಾವು. ದಶಪೂರ್ಣ ಮಾಸ ವಾಕ್ಯ ಒಂದು ಇದಿರುತ್ತೆ, ದೇವಸತ್ವಾದ ಮಧ್ಯೆ ಅವಾಂತರವಾಗಿ ಇರುತ್ತೆ. ಆದ್ರೂ ಕೂಡ ಅದಕ್ಕದಕ್ಕೆ ಏಕವಾಕ್ಯತೆ ಇದೆಯೇ ಹೊರತು ಇದಕ್ಕೆ ಸಂಬಂಧ ಇಲ್ಲ. ಅಲ್ಲಿ ಒಂದು ದರ್ಭೆ ತಗೋಬೇಕಾದ್ರೆ, ಒಂದು ಕತ್ತಿ ತಗೋಬೇಕಾದ್ರೆ ದೇವಸತ್ವ ಸವಿತ ಪ್ರಥಮೆ ಶಿನೋರ್ ಬಾಹುಭ್ಯಾಂ ಉಷ್ಣೋಹಸ್ತಾಭ್ಯಾಮಾದದೇ ಏದರೆ ಸವಿತ ದೇವತೆಯ ಪ್ರೇರಣೆಯಿಂದಲೂ ಪುರುಷರ ಕೈಯಿಂದಲೂ ತೋಳುಗಳಿಂದಲೂ ನಾನು ತಗೊಳ್ತಾ ಇದ್ದೀನಿ ಅಂತ ಅರ್ಥ. ನಾನು ತಗೊಳ್ತಾ ಇದ್ದೀನಿ ಅಂತ ಅನ್ನುವಾಗ ಅದು ಎಲ್ಲೋ ಬರೋ ವಾಕ್ಯ. ಅದು ದಶಪೂರ್ಣ ಮಾಸ ವಿಷಯ ಒಟ್ಟು ವಾಕ್ಯ ಬೇರೆ, ಅದಕ್ಕೆ ಏಕವಾಕ್ಯತೆ ಮಾಡಿದಿರಿ. ಹಾಗೆ ಪುರುಷತ್ವ ಇರ್ಬೋದು, ಕರ್ಮಕಾಂಡ ಇರ್ಬೋದು, ಅರ್ಥೈಕತ್ವ ಮಾಡಿಬಿಟ್ಟು ಏಕವಾಕ್ಯತೆ ಮಾಡಿ ವಾಕ್ಯ ಭೇದ ಕಲ್ಪನೆ ಮಾಡೋದು ಸರಿ ಅಲ್ಲ ಅಂತ ಪೂರ್ವಪಕ್ಷ ಮಾಡಿದಾರೆ. ಅದು ಪೂರ್ವಪಕ್ಷ ಅಂತ ಆಗಿದೆ. ಏನ್ ಮಾಡಿದ್ದಾರೆ ಈ ಶ್ಲೋಕ? ಪೂರ್ವಪಕ್ಷ ಶ್ಲೋಕ ಅಲ್ವಾ? ಏಕವಾಕ್ಯತೆಯನ್ನು ಕೇಳಬಹುದಲ್ಲ ಎಂಬುದಾಗಿ ಪುನಃ ಶಂಕೆ. ಅಲ್ಲ, ಇಲ್ಲಿ ಹೆಡ್ಡಿಂಗ್ ಮಾತ್ರ ಕರ್ಮಕಾಂಡಯೋ ಏಕವಾಕ್ಯತ್ವ ನಿರಾಸಹ ಅಂತ ಹಾಕಿದ್ದಾರೆ. ಕಾಂಡಯೋ ಇದಕ್ಕೆ ಈ ಶ್ಲೋಕಕ್ಕೆ ಹಾಕಿದ್ದಾರೆ ಕಾಂಡಯೋ ಏಕವಾಕ್ಯತ್ವ ನಿರಾಸ. ಆಶೆ ಈ ಒಟ್ಟು ಈ ಕಾಂಟ್ರಾಕ್ಷನ್ಗೆ ಹೆಡ್ಡಿಂಗ್ ಕೊಟ್ಟಿದ್ದಾರೆ ಅನ್ಕೋಬೇಕು. ಕರ್ಮವಾಕ್ಯಗಳೊಡನೆ ಏಕವಾಕ್ಯತೆ ಇಲ್ಲ ಹೆಡ್ಡಿಂಗು. ಇಡೀ ಪ್ರಕರಣದ ಇದು ತಗೊಂಡಿದ್ದಾರೆ. ಇದು ಪೂರ್ವಪಕ್ಷಿ ಶ್ಲೋಕ ಪೂರ್ವಪಕ್ಷ ಶ್ಲೋಕ ಬರ್ಕೊಳ್ಳಿ. ಒಂದೇ ಅರ್ಥವು ಗೊತ್ತಾಗುತ್ತಿರುವಾಗ ಇಲ್ಲಿ ಸಾ ಯಾವುದು ಕಲ್ಪನಾ ಕರ್ಮಕಾಂಡ ಜ್ಞಾನಕಾಂಡಗಳಿಗೆ ಒಂದೇ ಅರ್ಥವು ಗೊತ್ತಾಗುತ್ತಿರುವಾಗ ಹಾಗೆ ಬರ್ಕೋಬೇಕು. ಕರ್ಮಕಾಂಡ ಜ್ಞಾನಕಾಂಡ ವಾಕ್ಯಗಳಿಗೆ ಒಂದೇ ಅರ್ಥವು ತಿಳಿದು ಬರುತ್ತಿರುವಾಗ ವಾಕ್ಯಭೇದ ಕಲ್ಪನೆಯು ಸರಿಯಲ್ಲ, ಸಾನನ್ಯಾಯ. ಆ ಕಲ್ಪನೆಯೂ ಸರಿಯಲ್ಲ. ಏಕೆಂದ್ರೆ ಕಂಡಿದೆ ಅಂದ್ರೆ ಬೇರೆ ಬೇರೆ ಯಾವುದಕ್ಕೂ ಏಕವಾಕ್ಯತ್ವಾದಿಗೂ ಕಂಡಿದೆ. ದೇವಸತ್ವಾದಿ ವಾಕ್ಯಗಳಲ್ಲಿ ಒಂದು ಟಿಪ್ಪಣಿ ದೃಷ್ಟತ್ವಾದಿ ಅತ್ರ ನಾವಮಿಕಂ ಅರ್ಥಾಭಿಧಾನ ಸಂಯೋಗಾನ್ ಮಂತ್ರೇಷು ಶೇಷಭಾವಃ ಸ್ಯಾತ್ ತತ್ರ ಅಚೋದಿತಂ ಅಪ್ರಾಪ್ತಂ ಚೋದಿತಾಭಿಧಾನಾದಿತ್ಯ ಅಧಿಕರಣಂ ನ್ಯಾಯಕಲ್ಪಲತಿಕಾಯಾಮ್ ಉದಾಹೃತಂ ದೇವಸತ್ವಾದಿ ವಾಕ್ಯವಿತ್ಯಾದಿ ಉಕ್ತೆ ತದಧಿಕರಣಮೇ ತದ್ವಾಕ್ಯಂ ಉದಾಹೃತ್ಯ ವಿಚಾರಾತ್ ತಥಾ ಹಿ ದಶಪೂರ್ಣಮಾಸ ಪ್ರಕರಣಗತಸ್ಯ ದೇವಸತ್ವಾಸವಿದೋ ಪ್ರಸವೇ ಶಿರೋರ್ಬಾಹುಭ್ಯಾಂ ಪುಷ್ಣೋಸ್ತ್ಯಾಭ್ಯಾಂ ಅಗ್ನೇಯಿಷ್ಠಂದವಾಪಾಮಿ ಇತಿ ನಿರ್ವಾಪಮಂತ್ರೆ ಸ್ಥಿತಾನಾಂ ದೇವಸವಿತ್ರ ಅಶ್ವಿ ಪೂಷಾದಿಪದಾನಾಂ
वाक्यभेदेन निर्वपामि चरुसङ्गात् प्रकृतौ निवेशः इति पूर्वपक्षे सम्भवति एकवाक्यत्वे वाक्यभेदस्य अनङ्गीकारित्वात् एतन्मन्त्रस्थदेवसवित्रादि पदानां सूत्रसदया निर्वापेणैव अन्वयः अतः प्रकृता अवसमेतार्थौ असमवेतार्थत्वात् तेषां प्रकृतौ असमवेतार्थत्वात् पदानाम् ಇಲ್ಲಿ ದೇವಸತ್ವಾದಿ ಪ್ರವೇಶ ಆದ್ರೆ ಅದೇ ಆ ಮಂತ್ರವನ್ನು ಕಾಮನ್ ಆಗಿ ತರ್ತಾರೆ. ಅಗ್ನಿಯಜುಷ್ಟನುಭಾಮಿ, ಸೋಮಾಜುಷ್ಟನುಭಾಮಿ, ಸವಿತ್ಯಜುಷ್ಟನುಭಾಮಿ, ಸರಸ್ವತಿಜುಷ್ಟನುಭಾಮಿ. ಅದು ಇಲ್ಲಿ ವರ್ಣ ಇಲ್ಲೇ ಎಲ್ಲೆಲ್ಲೋ ಇರ್ತದೋ ದೇವತೆಗಳು. ಆ ಮಂತ್ರಗಳು ಆ ಪೂರ್ವವಾಕ್ಯ ಎಲ್ಲೆಲ್ಲೋ ಇರುತ್ತೆ. ತಗೊಂಡು ಏಕವಾಕ್ಯತೆ ಮಾಡಲ್ಲ ನೀವು ಅಂತ. ಅದು ಏನ್ ಮಾಡ್ತಾರೆ ಅಂದ್ರೆ ಈ ಪೌರ್ಣಮಾಸ ಎಷ್ಟಿ, ದರ್ಶ ಪೌರ್ಣಮಾ, ದರ್ಶ ಎಷ್ಟಿ ಎರಡು ಇಷ್ಟಿ ಇದೆ. ಅಗ್ನಿಹೋತ್ರಿಗಳು ಅಮಾವಾಸ್ಯ ದಿವಸ ಇಷ್ಟಿ ಮಾಡ್ತಾರೆ, ಮತ್ತು ಪೂರ್ಣಮಾಸ ಇಷ್ಟಿ ಮಾಡ್ತಾರೆ. ದೇವತೆ ಬೇರೆ ಬೇರೆ. ಅಲ್ಲಿ ಅಗ್ನಿ, ಇಂದ್ರಾಗ್ನಿ ಪ್ರಧಾನ ದೇವತಾ. ಯಾವುದಕ್ಕೆ? ಅಮಾವಾಸ್ಯೆಗೆ. ಅಗ್ನಿ ವಿಷ್ಣು, ಆಮೇಲೆ ಇದು ಇನ್ನೊಬ್ಬ ಬರ್ತಾನೆ ವಿಷ್ಣು ಉಪಾಂಶಿಯಾಚ, ಅಗ್ನಿ ಸೋಮ ಬರ್ತದೆ, ಅಗ್ನಿ ಸೋಮ ಇದು ಬರ್ತಾರೆ ಪೂರ್ಣಮಾಸಿಗೆ. ಅವಾಗ ಆ ಒಂದೊಂದು ಕಡೆ ಒಂದೊಂದು ದೇವತೆ ಹೇಳಿದೆ. ಬೇರೆ ಬೇರೆ ಕಡೆ ಹೇಳಿದ್ರು ಕೂಡ ಏಕವಾಕ್ಯತೆ ಮಾಡಿ ನೀವು ಅದಷ್ಟು ಸೇರಿ ಏಕವಾಕ್ಯತೆ ಮಾಡಿ. ದಶಪೂರ್ಣ ಮಾಸ ಒಂದು ಕರ್ಮಕ್ಕೆ ಸೇರಿದ್ದಾದ್ದರಿಂದ ಏಕವಾಕ್ಯತೆ ಮಾಡಿದ ಹಾಗೇನೆ ಜ್ಞಾನಕಾಂಡ ಕರ್ಮಕಾಂಡ ಅಂತ ದೂರ ಇದ್ರು ಕೂಡ ನಾನು ವೇದವಾಕ್ಯ ಅಂತ ಅರ್ಥಕೊಂಡು ಅರ್ಥ ಇವ್ನು ಮಾಡ್ತಿದ್ದಾನೆ. ಅರ್ಥ ಹೊಡಿತಾರೆ ಇವರು. ಅರ್ಥೈಕತ್ವಗತಿ ಅರ್ಥ ಒಂದೇ ಅರ್ಥ ಹೊಂದತ್ತೆ ಅಂತ ಮಾಡ್ತಾ ಇದ್ದಾನೆ. ಅರ್ಥೈಕತ್ವಗತಿಯೇ ಇದು ಚರ್ಚೆ. ಅದು ಆರ್ಥಿಕತ್ವ ಇಲ್ಲ ಅಂತಾರೆ. ಇನ್ನು ಅರ್ಥಿಕತ್ವ ಗತಿ ತೋರಿಸ್ತಾ ಇದ್ದಾನೆ. ಒಂದೇ ಅರ್ಥ ಎರಡಕ್ಕೂ ಅಂತ ಅನ್ವಂತಿದ್ದಾನೆ. ಒಂದೇ ಅರ್ಥ ಅಲ್ಲ ಅನ್ನೋ ಸಿದ್ಧಾಂತಿ. ಒಂದೇ ಅರ್ಥ ಇಟ್ಕೊಂಡ್ಬಿಟ್ಟು ಜ್ಞಾನಕಾಂಡ ಕರ್ಮಕಾಂಡಗಳು ಏಕವಾಕ್ಯತೆ ಮಾಡಿ. ಹೇಗೆ ದಶಪೂರ್ಣ ಮಾಸ ಬರುವಂತಹ ದೇವಸತ್ಯಾದಿ ವಾಕ್ಯಗಳು ಏಕವಾಕ್ಯತೆ ಮಾಡಿದಿರೋ ಅದೇ ರೀತಿ ಜ್ಞಾನಕಾಂಡ ಕರ್ಮಕಾಂಡ ವಾಕ್ಯಗಳಿಗೆಲ್ಲ ಏಕವಾಕ್ಯತೆ ಮಾಡಿ. ನೀನು ಒಂದೇ ಅರ್ಥ ಬರುತ್ತೆ. ಎಲ್ಲ ಕ್ರಿಯಾರ್ಥ ಅಂತ ಅವನು ಒಂದೇ ಅರ್ಥ ಅಂದ್ರೆ ಎಲ್ಲವೂ ಕ್ರಿಯೆಗೋಸ್ಕರ ಬಂದಿರೋದು ಅಂತ ಅರ್ಥ ಗೊತ್ತಾಗ್ತದೆ. ಹಾಗ ಅರ್ಥ ಅವನು ಅರ್ಥ ಅಂತ ಹೇಳಬೇಕು. ಅರ್ಥ ಮೀನಿಂಗ್ ಅಂತ ಅರ್ಥ ಅಲ್ಲ. ಅರ್ಥ ಅಂದ್ರೆ ಉದ್ದೇಶ ಅಂತ ಅರ್ಥ, ಪರ್ಪಸ್ಸು. ತುಂಬಾ ಅರ್ಥ ಶಬ್ದಕ್ಕೆ ತುಂಬಾ ಅರ್ಥ ಆಗುತ್ತೆ. ಎಲ್ಲವೂ ಕ್ರಿಯೆನೇ, ಅಮ್ನಾಯವಲ್ಲ ವೇದವಲ್ಲ ಕ್ರಿಯೆನೇ ಹೇಳುತ್ತೆ ಅನ್ನುವಂತಹ ಒಂದು ಅರ್ಥ ಗೊತ್ತಾಗುತ್ತಿರುವಾಗ ಕರ್ಮಕಾಂಡ ಜ್ಞಾನಕಾಂಡ ವಾಕ್ಯಗಳಿಗೆಲ್ಲ ಏಕವಾಕ್ಯತೆ ಮಾಡಿ ಅಂತ. ಹಾಗೆ ದೇವಸತ್ವಾದಿ ವಾಕ್ಯಗಳು ಬೇರೆ ಬೇರೆ ಜಾಗದಲ್ಲಿ ಇದ್ರು ಕೂಡ ಏಕವಾಕ್ಯತೆ ಹೇಗೆ ಮಾಡಿದಿರೋ ದೇವಸತ್ವಾದಿ ಮಂತ್ರದಲ್ಲಿರುವ ಈ ಬರ್ಕೋಬೇಕು ನೀವು. ದೇವತೆಗಳನ್ನೆಲ್ಲ ಬರ್ಕೋಬೇಕು. ಯಾವ್ಯಾವ ದೇವತೆ? ಅಶ್ವಿನಿ, ಸವಿತೃ, ಅಶ್ವಿನಿ, ಪೂಷಾ ಮುಂತಾದ ದೇವತೆಗಳ ಎಲ್ಲವನ್ನೂ ಸೇರಿಸಿ ಏಕವಾಕ್ಯತೆ ಮಾಡಿರುವ ಹಾಗೆ ಅಂತ. ಮತ್ತು ಕರ್ಮಕಾಂಡ ಜ್ಞಾನಕಾಂಡಗಳಿಗೆ ಅಂದ್ರೆ ಕ್ರಿಯೆ ಎಂಬ ಒಂದೇ ಅರ್ಥವು ಕ್ರಿಯೆಗೋಸ್ಕರ ಎಂಬ ಒಂದೇ ಅರ್ಥವು ತೋರಿ ಬರುತ್ತಿರುವಾಗ ವಾಕ್ಯಭೇದ ಕಲ್ಪನೆ ಮಾಡೋದು ಸರಿಯಲ್ಲ. ಅದು ನ್ಯಾಯವೂ ಅಲ್ಲ, ಸನ್ನನ್ಯಾಯ. ಏಕೆಂದರೆ ದೇವಸತ್ವ ಇತ್ಯಾದಿ ವಾಕ್ಯಗಳಲ್ಲಿ ಕಂಡಿದೆ, ಏಕವಾಕ್ಯತೆ ಆಗಿರೋದು ಕಂಡಿದೆ.
ಓಹೋ ಇವರು ಕೊಡಿ ಚೆನ್ನಾಗಿ ಕೊಡಿ. ಅಲ್ಲಿ ಇಷೇತ್ವೋರ್ಜೇತ್ವ ಅಂತ ಎರಡು ಬಂತ, ಕ್ಷೇತ್ರ ಒಂದು ಊರ್ಜೇತ್ವ ಅಂತ ಅಂತ ಬೇರೆ ಬೇರೆ ಕ್ರಿಯೆ ಅದು. ಇಷೇತ್ವೇದಿ ಕ್ಷಿರತಿ ಊರ್ಜೇತ್ವೇದಿ ಪರಿಮಾಷ್ಟಿ. ಆ ಪಲಾಶೆಯನ್ನ ಮುಚ್ಚಿದ ಇದನ್ನ ಇಷೇತ್ವ ಅಂತ ಕಡಿತಾನೆ, ಊರ್ಜೇತ್ವ ಅಂತ ಸಿಗ್ತಾನೆ. ಅದು ಎರಡು ಬೇರೆ ಬೇರೆ ಕ್ರಿಯೆ, ಅದು ಎರಡು ಸೇರಿ ಒಂದು ವಾಕ್ಯ ಮಾಡೋದು ಉಂಟೋ ಇಲ್ವೋ? ಇಲ್ಲ ಮಾಡಿದ್ರೆ ಒಂದೇ ಬಂದ್ರೆ ಒಂದೇ ಅದು ಬರುತ್ತೆ. ಅಲ್ಲ, ಏಕವಾಕ್ಯತೆ ಇಲ್ಲ ಅಂತ. ಅದಲ್ಲ ಆ ಪಕ್ಷದಲ್ಲಿ ಇಲ್ಲ. ಇಷೇತ್ವ ಊರ್ಜೇತ್ವ ಭಿನ್ನ ಭಿನ್ನ ಮಂತ್ರದಲ್ಲಿ ಬೇರೆ ಬೇರೆ ಇದೆ. ಇಷೇತ್ವೋರ್ಜೇತ್ವ ಏಕವಾಕ್ಯತೆ ಇಲ್ಲ ಅಂದ್ರೆ ಸಿದ್ಧಾಂತ ಸರಿ. ತಥೈವ ಪೃಥಗರ್ತತ್ವ ನೀನ್ ಒಂದನ್ನ ಹೆಂಗ್ ತೋರಿಸಿದ್ಯೋ ಅದೇ ತರ ಇಷೇತ್ವ ಊರ್ಜೇತ್ವನಲ್ಲಿ ಏಕವಾಕ್ಯತಾ ಕಲ್ಪನಾ ಇಲ್ವಲ್ಲ ಅಂತ ಇದ್ದಾರೆ. ಒಟ್ಟಿಗೆ ಬರ್ತಾ ಇದೆ ಮಂತ್ರ. ಅಲ್ಲ ಅವನು ಏಕವಾಕ್ಯತೆ ಅಂತಾನೆ ಅವನು. ಇಲ್ಲ, ಇದು ಸಮಾಧಾನ ಆಯ್ತು. ಸರಿ, ಅವ್ ಏನ್ ಮಾಡಿ ಇವರು ದೊಡ್ಡದಕ್ಕೆ ಪ್ರತೀಕ ಗ್ರಹಣೇನ ಲಕ್ಷಣಂ ಅನುಪತ್ತೇ ವಾಕ್ಯಭೇದಸ್ಯ ನ್ಯಾಯಾತ್ ಅನೇಕ ಸಮೇಶು ವಾಕ್ಯಭೇದಸ್ಯ. ಇದು ಅನೇಕ ಯಜಸ್ಸು ಅಂತಾರೆ, ಎರಡು ಯಜಸ್ಸು ಇದು. ಇಷೇತ್ವೋರ್ಜೇತ್ವ ಇತ್ಯಾದಿ ಮಂತ್ರಗಳಲ್ಲಿ ಒಂದೇ ಯಜಸ್ಸೇ ಅಥವಾ ಅನೇಕವೇ ಎಂಬ ಬಗೆಯಾಗಿ ಸಂಶಯ ಉಂಟಾದಾಗ ಈ ನಿರ್ಣಯವನ್ನು ಮಾಡಿರುವರು. ಏನೋ ಮೇಲ್ಮೇಲೆ ಇಷೇತ್ವ ಊರ್ಜೇತ್ವ ಎಂಬ ಮಂತ್ರಗಳು ಸನ್ನಿಹಿತವಾಗಿದ್ದು ಮುಕ್ತಕದ ಶಾಖೆಯನ್ನು ಕತ್ತರಿಸುವುದಕ್ಕೂ ಅನುಮಾರ್ಜನೆಗೂ ವಿಧಿಯುಕ್ತವಾಗಿರುವಂತೆ ಕಂಡು ಏಕವಾಕ್ಯವಿರುವಂತೆ ಕಾಣುತ್ತವೆ. ಆದರೆ ಹಾಗಿಲ್ಲ, ಎರಡು ಬೇರೆ ಬೇರೆ ಮಂತ್ರಗಳು. ಇಷೇತ್ವೇ ಶಾಖಾ ಮಾರ್ಚಿನತಿ ಊರ್ಜೇತಿ ಅನುಮಾರ್ಚತಿ ಎಂಬ ಬಗೆಯಾಗಿ ವಿಧಾಯಕವಾದ ಬ್ರಾಹ್ಮಣ ವಾಕ್ಯಗಳಿಂದ ಪ್ರತ್ಯೇಕವಾಗಿ ಛೇದನ ಕಾರ್ಯದಲ್ಲೂ ಎರಡನೆಯ ಅನುಮಾರ್ಜನ ಕಾರ್ಯದಲ್ಲೂ ವಿನಿಯೋಗವನ್ನು ಹೊಂದಿದೆ. ಆದ ಕಾರಣ ವಾಕ್ಯ ಭೇದವೇ ನ್ಯಾಯವಾಗಿದೆ. ಅದು ಏಕಮಂತ ಪಕ್ಷದಲ್ಲೇ, ಅದು ಏಕಮಂತ ಅನ್ನೋ ಪಕ್ಷವೂ ಇದೆ. ಅದೇನು ತೋರಿಸಿಲ್ಲ. ಪಕ್ಷ ಎರಡು ಪಕ್ಷ ಇದೆ. ಶ್ರುತಿ ಊರ್ಜೇತ್ಯಾಹ ಇಷಮೇ ಓರ್ಜಿಂಗ್ ಇಜಮ ಒಂದೇ ಮಂತ್ರ ಮಾಡಿದ. ಅದೇ ಅದೇ ಎರಡು ಆಪಸ್ತಂಭರುವಂತಹ ಮಾಡಿದ್ದಾರೆ, ಬೋಧಾಗುವಂತಹ ಮಾಡಿದ್ದಾರೆ. ನಾವು ಎರಡು ಮಾಡಿದ್ವಾ ಒಂದು ಮಾಡಿದ್ವಾ? ನೋಡಿ ಅಲ್ಲ ಆಯ್ತು, ಈ ಮೊದಲನೇ ಎರಡನೇದು ಈ ಎರಡನೇದು ಒಂದೇ ನೋಡು. ನಾಲ್ಕು ವಾರ ಒಂದೇ ಪುಸ್ತಕ ಕೊಡಿ, ಒಂದೇ ಪುಸ್ತಕ ಕೊಡ. ಈಗ ಬರೋಣ ಮಂತ್ರು ಪ್ರಿಂಟ್ ಮಾಡಿರೋದು, ಮಂತ್ರು ಭಾಗ ಮಾಡಿದೀವಿ. ಹೌದಾ? ಬ್ರಾಹ್ಮಣ ರಿಪೀಟ್ ಆಗ್ತಾ ಇದೆ, ಬ್ರಾಹ್ಮಣ ರಿಪೀಟು. ತಿಂದಿರಲ್ಲ. ಇಲ್ಲ, ನಾನು ಎರಡನೇ ಪ್ರಪಾಠದಲ್ಲಿ 6ನೇ ಪ್ರಶ್ನೆ ತನಕ ತಿಳಿದಿದ್ದೀನಿ. ಸಹಕಾರ ಅಲ್ಲ ಕೊಡು. ಆಯ್ತು, ಅದೇ ನಂಗೆ ಚಕ್ರ ಬರುತ್ತೆ. ಇಷೇತ್ವ ಉದ್ದೇಶ ಎರಡು ಮಾಡಿದೀವಿ ನಾವು. ಆಪಸ್ತಂಭ ಮಾಡಿದ್ದಾರೆ. ಸಹಕಾರ ಬಂದು ನೋಡು. ಇದು ಹೌದೇ ಹೌದೇ ಅದು. ಇಲ್ಲ ಬೇಡ ಬಿಡು, ಕೂತ್ಕೋ ಕೂತ್ಕೋ. ತಥೈವ ಪೃಥಗರ್ಥತ್ವಗತೌ ಸಾರ್ ತಥೈವ ಪೃಥಗರ್ಥತ್ವಗತೌ ಭಿನ್ನವಚಸ್ತತಃ. ಪ್ರಾಸು ಹೊಂದಲ್ವಲ್ಲ. ತಥೈವ ತಥೈವ ಪೃಥಗರ್ಥತ್ವ ತಥೈವ ಪೃಥಗರ್ಥತ್ವ ಗತೌ ಭಿನ್ನವಚಸ್ತತಃ. ತಥೈವ ಪೃಥಗರ್ಥತ್ವ ಗತೌ ಭಿನ್ನವಚಸ್ತತಃ. ತಥೈವ ಪೃಥಗರ್ಥತ್ವ ಗತೌ ಭಿನ್ನವಚಸ್ತತಃ. ಇಷೇತ್ವಾದಿಷು ದೃಷ್ಟತ್ವಾನನ್ಯಾಯಿಕಾರ್ಥಕಲ್ಪನಾ.
ವಿಷಯತ್ವಾದಿಷು ದೃಷ್ಟತ್ವಾದ್ ಅನ್ಯಾಯೈಕಾರ್ಥ ಕಲ್ಪನಾ. ನಿಮ್ಮಲ್ಲೇ ಇದೆಯಲ್ರಿ ಎರಡು ಬೇರೆ ಒಂದೇ ಪ್ರಕರಣದಲ್ಲಿ ಎರಡು ವಾಕ್ಯ ಎರಡು ಬಂದಾಗಿದೆ ಏಕವಾಕ್ಯದ ಬಂದ ಒಟ್ಟಿಗೆನೇ ಬರ್ತಾ ಇದೆ. ಒಟ್ಟಿಗೆ ಬಂದಾಗಿದೆ ಏಕವಾಕ್ಯದ ಇಲ್ಲ. ನೀವೇ ಸೂತ್ರ ಮಾಡಿ ಇನ್ನು ಕರ್ಮಕಾಂಡ ಜ್ಞಾನಕಾಂಡ ಇರಲಿ. ಇದೇ ನೋಡಿ ಸೂತ್ರ 2:47 ಕೊಟ್ಟಿದ್ದಾರೆ. ಕರ್ಮಕಾಂಡದಲ್ಲಿ ಒಟ್ಟಿಗೆ ಬರುವಂತಹ ಮಂತ್ರಕ್ಕೆ ಏಕವಾಕ್ಯತೆ ಮಾಡಿಲ್ಲ, ನೀವೇ ಮಾಡಿಲ್ಲ. ನಿಮ್ಮ ಕರ್ಮಕಾಂಡ ಜ್ಞಾನಕಾಂಡ ಏಕವಾಕ್ಯತೆ ಮಾಡ್ತೀರಾ ನೀವು ಅಂತ ಬೈತಾ ಇದ್ದಾರೆ. ಭಿನ್ನವಚಃ ಭಿನ್ನವಚಸ್ತಃ ಹೇ ತ್ವಾದಿಷು ಹೇ ತ್ವಾದಿಷು ಹೇತ್ವಾದಿಷು ಒಂದೇ ಪದ ಮಾಡ್ಬಿಡು. ಕರೆಕ್ಟ್. ಹೇತ್ವಾದಿಷು ದುಷ್ಟತ್ವಾತ್. ತಥೈವ ಅದೇ ರೀತಿ ಪೃಥಗರ್ತತ್ವ ಗತವು ಬೇರೆ 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 ಅರ್ಥ ಗೊತ್ತಾಗುತ್ತಿರುವಾಗಲಾಗಿ ಭಿನ್ನವಚಸ್ತಃ ಬೇರೆ ಬೇರೆ ವಾಕ್ಯವೆಂಬುದಾಗಿಯೇ ನೀವು ಹೇಳಿರುತ್ತೀರಿ. ಒಂದೇ ಪ್ರಕರಣದಲ್ಲಿಯೇ ಒಂದೇ ಜಾಗದಲ್ಲಿಯೇ ಬೇರೆ ಬೇರೆ ಅರ್ಥ ಬರುತ್ತೆ ಅಂತ ಹೇಳಿ ಬೇರೆ ಬೇರೆ ಮಂತ್ರ ವಿಭಾಗ ಮಾಡಿದ್ದೀರಾ. ಅರ್ಥಭೇದದಿಂದ ವಾಕ್ಯ ಭೇದ ಮಾಡಿದ್ದೀರಾ. ಇದು ಒಂದು ಕಡಿಯೋ ಅರ್ಥ ಹೇಳುತ್ತೆ, ಒಂದು ತಿಕ್ಕೋ ಅರ್ಥ ಹೇಳುತ್ತೆ. ಕಡಿಯೋ ಅರ್ಥ ತಿಕ್ಕೋ ಅರ್ಥ ಒಂದೇ ಅಲ್ಲ, ಅದರಿಂದ ಬೇರೆ ಬೇರೆ ಕ್ರಿಯೆ ಮಾಡಿ ಬೇರೆ ಬೇರೆ ವಾಕ್ಯ ಮಾಡಿದ್ದೀರಾ. ಅದೇ ರೀತಿ ಈ ಕರ್ಮಕಾಂಡ ವಾಕ್ಯ ಕ್ರಿಯೆನ ಹೇಳುತ್ತೆ, ಜ್ಞಾನಕಾಂಡ ವಾಕ್ಯ ವಸ್ತುನ ಹೇಳುತ್ತೆ. ಹಾಗಾಗಿ ವಾಕ್ಯ ಮಾಡ್ತೀಯ ನೀನು ಅಂತ ಇದ್ದಾರೆ. ಹೊಡೆದಿಲ್ಲ ಅಷ್ಟ. ಅದೇ ರೀತಿಯಲ್ಲಿ ಅರ್ಥಬಲದಿಂದ ಪೃಥಗರ್ತತ್ವ ಗೊತ್ತಾಗುತ್ತಿರುವಾಗ ಭಿನ್ನ ವಾಕ್ಯತ್ವವನ್ನು ಗೊತ್ತು ಮಾಡಿರ್ತೀರಿ. ವಿಷಯತ್ವ ಮುಂತಾದ ಜಾಗದಲ್ಲಿ ಇದು ಕಂಡಿದೆಯಾದ್ರಿಂದ ಏಕಾಕವಾಗಿರೋ ಕಲ್ಪನಾ ನಯ್ಯ. ಒಂದೇ ಅರ್ಥ ಕಲ್ಪನೆ ಮಾಡೋದು ಸರಿಯಲ್ಲ. ಬರ್ಕೊಳ್ಳಿ. ಅದೇ ರೀತಿ ನೀವು ಸಹ ಬೇರೆ ಬೇರೆ ಎಂಬ ಅರ್ಥವು ಗೊತ್ತಾಗುತ್ತಿರಲಾಗಿ ಭಿನ್ನ ವಾಕ್ಯವೆಂಬುದಾಗಿ ಹೇಳುತ್ತಾ ವಿಷೇತ್ವ ಮುಂತಾದ ಜಾಗದಲ್ಲಿ ಭಿನ್ನ ವಾಕ್ಯವೆಂಬ ಹೇಳ್ತಾ ಮಾಡಿ. ವಿಷೇತ್ವ ಮುಂತಾದ ಜಾಗದಲ್ಲಿ ಜಾಗದಲ್ಲಿ ಭಿನ್ನ ವಾಕ್ಯತ್ವ ಕಂಡಿರುವುದರಿಂದ ಒಂದೇ ಅರ್ಥಕಲ್ಪನೆ ಮಾಡೋದು ಸರಿಯಲ್ಲ, ಏಕಾರ್ಥ ಕಲ್ಪನೆ ಸರಿಯಲ್ಲ. ಸ್ವಲ್ಪ ವೇದಾರ್ಥ ಗೊತ್ತಿದೆ ಅಂದ್ರೆ ಕಷ್ಟ ಈ ವಿಷಯ ಗೊತ್ತಾಗೋದು. ಆ ಮಂತ್ರ ಎಲ್ಲ ಗೊತ್ತಿರ್ಬೇಕು. ವೇದಾರ್ಥ ವಿಷೇತ್ವ ವಾಯುವಸ್ತಿ ಇದೆಯಲ್ಲ, ಆ ಮನಾಕದಲ್ಲಿ ಆ ಒಂದು ಮೊದಲನೇ ಎರಡು ಮಂತ್ರ ಬೇರೆ ಬೇರೆ ಕ್ರಿಯೆ ಹೇಳುತ್ತೆ. ಆದ್ರಿಂದ ಬೇರೆ ಬೇರೆ ಎರಡು ಮಂತ್ರ ಅಂತ ಅರ್ಥ ಮಾಡಿದ್ದೀರಾ. ಅರ್ಥಬದ್ಧದಿಂದ ಎರಡು ಮಂತ್ರ ಮಾಡಿದಿರೇ ಹೊರತು ಪ್ರಕರಣದಿಂದ ಒಂದೇ ವಾಕ್ಯ ನೀವು ಮಾಡಿಲ್ಲ. ಅದ ಕ್ರಿಯಾವಾಕ್ಯ ಒಂದೇ ಪಕ್ಕದಲ್ಲಿ ಬರೀ ಅದೇ ಕ್ರಿಯೆ ದೃಶ್ಯಮಾನ ಕ್ರಿಯೆ ಇದ್ರೂ ಕೂಡ ಏಕವಾಕ್ಯ ಮಾಡಿದ್ದಾರೆ ನೀವು. ಅದೇ ದೃಶ್ಯಪೂರ್ಣ ಮಾಸ ಕ್ರಿಯೆಗೋಷ್ಠಿಗೆ ಬಂದ ಮಂತ್ರ ಎರಡುವೆ ದೃಶ್ಯವಾಕ್ಯ ಅದು. ಯಾಕೆಂದ್ರೆ ಹಸುವನ್ನು ಕರುವನ್ನು ಬೇರ್ಪಡಿಸೋದಕ್ಕೆ ಕೋಲ್ ಬೇಕು. ಕೋಲನ್ನು ಮುಚ್ಕುದು ಕೋಲೇ ಬೇಕು. ಆ ಎಂಥ ಕೋಲ್ ಮುಚ್ಕುದು ಕೋಲು ಎಲೆ ಇರಬೇಕು. ಬಹುಪರ್ಣಾನ್ ತಸ್ಮೈ ಬಹುಶಾಖಾಮಾಹರೇ. ಯಾಕೆಂದ್ರೆ ಎಲೆ ಹಿಡಿಯಿರ್ತಕ್ಕಂತಹ ಕೋಲಿಂದ ಹೊಡೆದ್ರೆ ಕರುವಿಗೆ ಹಸುವಿಗೆ ಪೆಟ್ಟಾಗತ್ತೆ. ಆದ್ರಿಂದ ಎಲೆ ಇರುವ ಟಂಕೆಯಿಂದ ಹಸುವನ್ನು ಕರುವನ್ನು ಹೊಡೆದು ಬೇರೆ ಬೇರೆ ಮಾಡಿಸು. ಎಲೆ ತೆಗೆದು ಹೊಡೆದ್ಬಿಟ್ರೆ ಪೆಟ್ಟಾಗತ್ತೆ. ಎಲೆ ಇದ್ರೆ ಪೆಟ್ಟಾಗಲ್ಲ. ಕಾಮಿಯೇತಾ ಪಶು ಸ್ಯಾದಿ. ಯಾವ ಯಜಮಾನಿಗೆ ಪಶು ಒಂದು ಇರಬಾರ್ದು ಅಂತ ಧ್ವನಿ ಇಷ್ಟಪಟ್ರೆ ಅಪರ್ಣಾಂತಸ್ಮಿ ಶುಷ್ಕಾಗ್ರಾಮಾಹರೇ. ಆ ಪಶುರೇವ ಎಲೆ ಇದೆ ಇರ್ತಕ್ಕಂಥ ಒಣಗಿರ ಟಂಕೆ ತಗೊಂಡು ಓಡಿಸ್ಬಿಟ್ರೆ ಯಜಮಾನ ಪಶು ಎಲ್ಲ ಹಾಳಾಗುತ್ತೆ. ಕಾಮೇದ ಅಧ್ವನಿ ಅದು ಮಾಡಿಬಿಟ್ರೆ ಕಾಮೇದ ಪಶುಮಾನ್ ಸ್ಯಾಮಿತಿ ಬಹುಪರ್ಣಾಂತಸ್ಮಿ ಬಹುಶಾಖಾಮಾಹರೇ ಪಶುಮಂತಮೇ ವೀನಂ ಕರೋತಿ. ಆ ಟಂಕಿಯನ್ನ ಪೂರ್ತಿಕ್ಕಿನ ತಂದ್ರೆ ಪ್ರಾಚಿ ಮಾಹರೇತ್ ದೇವಲೋಕಮಭಿಜೇತ್. ಉದೀಶಿ ಮಾಹರೇತ್ ಮನುಷ್ಯ ಲೋಕಂ. ಹಾಗೆ ಮಾಡುವ ಪ್ರಾಚಿ ಬುದೀಶಿ ಮಾಹರತಿ ಭಯೋ ಲೋಕಯೋ ಅಭಿಜಿತಿ ಹೇತ್ವೋ ಜೇತ್. ಒಂದೇ ಒಂದೇ ಬಂದ್ವಾ ಹೇತ್ವೋ ಜೇತ್ಯ ಒಂದೇ ಮಾಡಿದೆ. ಬೋಧ ಒಂದೇ ಮಾಡಿದ್ದಾರೆ.
ಆಶ್ರಮದಲ್ಲೇ ಗೊತ್ತಾಯ್ತಾ? ಶುರು ಮಂತ್ರಭಾಗ ಸ್ಟಾರ್ಟಿಂಗ್ ಇಲ್ಲಿ ಆಶ್ರಮದಲ್ಲಿ ಕೇಶವ ಸ್ವಾಹ ಹೇಳ್ಬೇಕಾ, ಕೇಶವಾಯ ನಮಃ ಹೇಳ್ಬೇಕಾ, ಋಗ್ವೇದ ಸ್ವಾಹ ಹೇಳ್ಬೇಕಾ, ಸುಮ್ಮನೆ ಮಾಡ್ಬೇಕಾ? 4 ಪಕ್ಷ ಇದೆ. ಶ್ರುತಿಯಲ್ಲಿ ತೂಷ್ಟಿಂ ಆಚಾವತಿ ಅಷ್ಟೇ ಅದು. 3 ಸಲ ನೀವು ಕುಡಿ ಅಂತಿದೆ, ಮಂತ್ರ ಹೇಳಿಲ್ಲ. ಅವ್ರು ಕೆಲವು ಜನ ಋಗ್ವೇದ ಸ್ವಾಹ ಹೇಳ್ತಾರೆ, ಕೆಲವು ಜನ ಕೇಶವಾಯ ನಮಃ ನಾರಾಯಣ ನಮಃ ಅಂತಾರೆ, ಕೆಲವು ಜನ ಕೇಶವ ಯಸ್ವಾಹ ಹೇಳ್ತಾರೆ. ಹೌದು, ಯಾರೋ ಹೌದು. ಅದು ಒಂದು ಪಕ್ಷ. ಆಶ್ರಮದಲ್ಲಿಯೇ ಇಲ್ಲಿಂದ ಸಾವಿರ ಸಂಜಾವನೆ ನೀವು ಇದ್ರಲ್ಲಿ ಬರ್ದಿರಲ್ಲ ಅವ್ರೆ ಪುಸ್ತಕದಲ್ಲಿ, ಕರ್ಮದಲ್ಲಿ ಇದ್ರದ್ದು ಕರ್ತೃ ಸಾವ ಕರ್ತೃ. ಇದ್ರದ್ದು ನೀವು ಉಪನಯನದ ಹಾ ಹೌದು, 8 ಇದೆ, ವಿಕಲ್ಪ ಇದೆ, ಪಕ್ಷ ಇದೆ. ಹೌದು ಸಂಧ್ಯಾವಂದನೆ ಪುಸ್ತಕ. ಹೌದು, 108 ಸಂಧ್ಯಾವನೆ ಇದೆ. ಏನು ಮಾಡೋಕ್ಕಾಗಲ್ಲ. ಎಲ್ಲೋ ಗಾಯತ್ರಿ ಜಪ ಎಲ್ರಿಗೂ ಅದೇ, ಗಾಯತ್ರಿ ಜಪ ಮಾಡ್ಬೇಕು ಮುಖ್ಯ. ಅದೊಂದು ಸಂಧ್ಯಾವನೆ ಅನ್ಕೋಬೇಕು ಅಷ್ಟೇ. ಅರ್ಘ್ಯ, ಉಪಸ್ಥಾನ, ಮಾರ್ಜನ, ಪ್ರಾಣಾಯಾಮ, ಮಾರ್ಜನ, ಅರ್ಘ್ಯ, ಉಪಸ್ಥಾನ, ಗಾಯತ್ರಿ ಸಾಕು. ಆ ಉಪಸ್ಥಾನದಲ್ಲೂ ಕೆಲವು ಕಡೆ ನೋಡಿದೀವಿ. ಇವಾಗ ಒಂದು ಹೊತ್ತು ಮಾಡ್ತಾರೆ ಸಂಧ್ಯಾವಂದನ, ಕೆಲವರು ಒಂದು ಹೊತ್ತು ಮಾಡುವಾಗ 3 ಉಪಸ್ಥಾನ ಹೇಳೋದು. 3 ಹೊತ್ತು ಅರ್ಘ್ಯಲ್ಲಿ ಅಗುಂಸ ಶುಚಿ ಹೇಳ್ತಾರೆ ಮಾಧ್ಯಮಕ್ಕೆ ಅಗುಂಸ ಶುಚಿ ಇದೆ. ಸಂಧ್ಯಾವನೆ ಮಾತ್ರ ಇನ್ನೂ ಅಗುಂಸ ಶುಚಿ ಹೇಳ್ತಾರೆ. ಮಾಧ್ಯಮಕ್ಕೆ ಅಗುಂಸ ಶುಚಿ ಹೇಳ್ತಾರೆ. ನನ್ನ ಸಂಖ್ಯೆ ಇಲ್ಲ, ಸಂಖ್ಯೆ ಗಾಯತ್ರಿ ಹೇಳ್ತಾರಪ್ಪ. ನಿಮ್ಗೆ ಬಂತು, ಯಾರು ಬೇರೆ ಹೇಳ್ಕೊಟ್ಟಿದ್ದಾರೆ. ಅದೇ ಮಾಡಿಲ್ವಾ? ಹೌದಾ? ಯಾಕೆ ಬೆಳಿಗ್ಗೆ ಮಾಡಿ ಹೋಗೋದು, ಮಾಡ್ಕೊಂಡು ಹೋಗೋದು ಅಷ್ಟೆಲ್ಲ ಶ್ರದ್ಧೆ. ಹೌದಾ? ನಮ್ಮ ಹೊಡಿದಿದ್ದು ಮಾಡಿದೆ ಹೋದ್ರೆ ನೀವು ಬೆಳೆದಿರೋದೇ ಆ ವಾತಾವರಣದಲ್ಲಿ. ನಾವು ಓದಿದ್ರೆ ಸಾಕು, ಏನು ಮಾಡದೆ ಪರವಾಗಿಲ್ಲ, ಓದ್ಬೇಕು. ಕಳ್ಳ ಮಾಡಿಲ್ಲ ಅಂದ್ರೆ ಹೇಳ್ಕೊಡ್ತಿದ್ರು. ಕಾಕ ಬರ್ಕೊಂಡ್ರ ಸರ್ ಅರ್ಥ ಪೂರ್ತಿ? ಮೀನಮ್ಮ ಬಂದ್ರ ಇದಾರ? ಕೈ ಮನೆ